Namaste. Happy evening, all of you. Excellent evening, my dear students. Welcome, ಎಲ್ಲರಿಗೂ ಸ್ವಾಗತ. Happy evening. ನಮಸ್ತೆ Happy evening, ಗುರುಗಳೇ. ನಮಸ್ತೆ ಗುರುಜಿ. ಗುರುಗಳೇ. ಗುರು ಪೂರ್ಣಿಮಾ ಗುರುಜಿ. ಪೂರ್ಣಿಮೆಯ ಶುಭಾಶಯಗಳು. ಪೂರ್ಣಿಮೆ ಶ್ರೀ ಗುರುಗಳೇ, ಗುರು ಪೂರ್ಣಿಮೆಯ ಗುರು ಪೂರ್ಣಿಮಾ Happy evening, ಗುರುಗಳೇ. ಗುರು ಪೂರ್ಣಿಮೆಯ ಶುಭಾಶಯಗಳು. ಶುಭಾಶಯಗಳು ಗುರುಜಿ. ಶುಭಾಶಯಗಳು ಗುರುಗಳೇ. ಕೋಟಿ ಕೋಟಿ ಶುಭಾಶಯಗಳು ಗುರುಗಳೇ. ಗುರುಜಿ. ಹ್ಯಾಪಿ ಈವ್ನಿಂಗ್ ಗುರುಜಿ. Happy evening, all of you. Namaste. Welcome, my dear students. Happy evening. ಹ್ಯಾಪಿ ಈವ್ನಿಂಗ್ ಗುರುಗಳೇ. ಹ್ಯಾಪಿ ಈವ್ನಿಂಗ್. ಗುರುಜಿ. ನನ್ನ ಬುಕ್ ತಂದಿರೋದ್ರಲ್ಲಿ ನೋಡ್ಚಿಂದು. Happy evening, sir. ಥ್ಯಾಂಕ್ ಯು ಸರ್. Happy evening, sir. Happy evening. Happy evening. Happy evening. ನಮಸ್ತೆ Happy Guru Purnima, sir. Yes, thank you so much. Thank you, all of you. Happy Guru Purnima, sir. ನಿಮಗೂ ಸಹ ಗುರು ಪೂರ್ಣಿಮೆಯ ಒಂದು ಶುಭಾಶಯಗಳು. ಐ ನೋ ಸೋ ಮೆನಿ ಪೀಪಲ್, ನೀವು ಒಂದಲ್ಲ ಒಂದ್ ರೀತಿ ಬೇರೆಯವ್ರಿಗೆ ಹೇಳ್ಕೊಟ್ಟಿರ್ತೀರಾ, ಇನ್ಸ್ಪೈರ್ ಮಾಡಿರ್ತೀರಾ, ಗೈಡ್ ಮಾಡ್ತಾ ಇರ್ತೀರಾ. ಇವನ್ ಮಕ್ಕಳಿಗಾದ್ರೂ ಸರಿ, ನಿಮ್ಮ ಮಕ್ಕಳಿಗೆ ಬೇರೆಯವ್ರಿಗೆ ದಾರಿದೀಪ ಆಗಿರ್ತೀರಾ. ಸೊ ಅಥವಾ ವೃತ್ತಿಯಲ್ಲೂ ಕೂಡ ನೀವು ಟೀಚಿಂಗು ಅಥವಾ ಬೇರೆಯವ್ರಿಗೆ ಇನ್ನೊಂದು ರೀತಿ ಹೇಳ್ಕೊಡೋಂಥದ್ದು ಮಾಡ್ತಾ ಇರ್ತೀರಾ. ಸೊ ನಿಮಗೂ ಸಹ ಗುರು ಪೂರ್ಣಿಮೆಯ ಶುಭಾಶಯಗಳು. ಥ್ಯಾಂಕ್ ಯು ಗುರುಗಳೇ. ಧನ್ಯವಾದಗಳು ಶುಭಾಶಯಗಳು ಗುರುಗಳೇ. ಶುಭಾಶಯಗಳು ಗುರುಗಳೇ. ಥ್ಯಾಂಕ್ ಯು ಗುರುಗಳೇ. ಹ್ಯಾಪಿ Done. Thank you so much. Thank you so much, all of you. Really, I'm grateful to have this kind of ಒಂದು ನಮ್ಮ ಕಮ್ಯುನಿಟಿ, ವಿವಿನ್ ಅಕಾಡೆಮಿಯ ಕಮ್ಯುನಿಟಿ, ನಮ್ಮೆಲ್ಲ ಸ್ಟೂಡೆಂಟ್ಸ್ನ ಮೀಟ್ ಮಾಡದೆ ಕ್ಲಾಸಸ್ ಅಲ್ಲಿ ಸಿಗದೆ ಒಂಥರ ಖುಷಿ, ತುಂಬಾ ಹೆಮ್ಮೆ ಅನ್ಸುತ್ತೆ, ವಾವ್ ಅನ್ಸುತ್ತೆ. ಬಿಕಾಸ್ ತುಂಬಾ ಜನ ಬರ್ತಾರೆ, ಸ್ಟೂಡೆಂಟ್ಸ್ ಕಲಿತಾರೆ, ಹೋಗ್ಬಿಡ್ತಾರೆ. ಬಟ್ ನಮ್ಮ ಅಕಾಡೆಮಿಲಿ ಏನಪ್ಪಾ ಅಂದ್ರೆ, ಯು ಆರ್ ಗ್ರೇಟ್. ವಾಟ್ ಎವರ್ ಐ ಆಮ್ ಟುಡೇ, ಆಲ್ ಬಿಕಾಸ್ ಆಫ್ ಯು. ಸರಿನಾ? ಒಬ್ಬ ಶಿಷ್ಯ ಇಲ್ದಿರ ಗುರು ಇರಕ್ ಸಾಧ್ಯನೇ ಇಲ್ಲ. ಸೊ ಇಫ್ ದೆರ್ ಇಸ್ ನೋ ಸ್ಟೂಡೆಂಟ್, ದೆರ್ ಇಸ್ ನೋ ಟೀಚರ್. ಶಿಷ್ಯ ಇದ್ರೆ ತಾನೇ ಟೀಚರ್ ಇರಕ್ ಸಾಧ್ಯ. ಸೊ ಇಫ್ ಸ್ಟೂಡೆಂಟ್ ಇಸ್ ದೇರ್, ದೆನ್ ಓನ್ಲಿ ಟೀಚರ್. ಅದರ್ವೈಸ್ ವೇರ್ ಇಸ್ ಟೀಚರ್? ಟೀಚರ್ ಇರಕ್ ಸಾಧ್ಯನೇ ಇಲ್ಲ. ಸೊ ನೀವು ಅಟೆಂಡ್ ಮಾಡ್ತಿರೋದಕ್ಕೆ, ನೀವು ಕಲಿತಾ ಇರೋದಕ್ಕೆ ನಾನು ಹೇಳ್ಕೊಳಕ್ ಸಾಧ್ಯ ಆಗ್ತಾ ಇರೋಂಥದ್ದು. ಈಗ ನೀವೇ ಇಲ್ಲ ಅಂತ ಹೇಳಿದ್ರೆ ನಾನೆಲ್ಲಿ ಇರ್ತೀನಿ ಅಲ್ವಾ? ಸೊ ದಟ್ ಈಸ್ ವೈ ಒಂದು ಗುರುವಿನ ಬೆಲೆ ಸಿಗಂತದ್ದೇ ಒಬ್ಬ ಶಿಷ್ಯನಿಂದ ಆಕ್ಚುಲಿ, ಅಲ್ವಾ? ಸೊ ಶಿಷ್ಯರಿಂದನೇ ಆಕ್ಚುಲಿ ಗುರುವಿಗೆ ಸ್ಥಾನ ಸಿಗಂಥದ್ದು. ಸೊ ಯು ಆರ್ ಆಕ್ಚುಲಿ ಗ್ರೇಟ್ಫುಲ್. ನೀವೆಲ್ಲ ಒಂದು ಗ್ರೇಟ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಆಲ್ ಆಫ್ ಯು. ವಾಟ್ ಎವರ್ ಐ ಆಮ್ ಟುಡೇ, ನಮ್ಮ ವಿವಿನ್ ಅಕಾಡೆಮಿ ಏನಿದೆ, ಆಲ್ ಬಿಕಾಸ್ ಆಫ್ ಅವರ್ ಸ್ಟೂಡೆಂಟ್ಸ್. ಓಕೆ, ಹಾಗೆ ಡೆಫಿನೆಟ್ಲಿ ನಮ್ಮ ಟೀಮ್ ಅವ್ರ ಕಡೆಯಿಂದ, ವಿವಿನ್ ಅಕಾಡೆಮಿಯ ಟೀಮ್, ಸ್ಟಾಫ್ ಎಲ್ಲರೂ, ಆಲ್ ದ ಡೇ ಇನ್ ಡೇ ಔಟ್, ರಾತ್ರಿ ಅನ್ನಂಗಿಲ್ಲ, ಬೆಳಗ್ಗೆ ಅನ್ನಂಗಿಲ್ಲ, ದೇ ವಿಲ್ ಕೀಪ್ ಸಪೋರ್ಟಿಂಗ್ ಎವ್ರಿ ಒನ್, ಅಲ್ವಾ? ಕಾಲಲ್ಲಿ, ಮೆಸೇಜಲ್ಲಿ, ಎಲ್ಲ ರೀತಿ. ಸೊ ಥ್ಯಾಂಕ್ಸ್ ಟು ದೆಮ್ ಆಲ್ಸೋ. ಹಾಗೆ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಕೂಡ, ಈಗ ನೀವು ಕ್ಲಾಸ್ ಅಟೆಂಡ್ ಮಾಡ್ಬೇಕಂದ್ರೆ ಪಾಪ ನಿಮ್ಮ ಮಕ್ಕಳು ಅಥವಾ ಪ್ಯಾರೆಂಟ್ಸು, ನಿಮ್ಮ ಹಸ್ಬೆಂಡು, ವೈಫ್ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಸೊ ಎಸ್, ಅವರು ಕೂಡ ರಿಯಲಿ ಗ್ರೇಟ್. ಸೊ ದಟ್ ನೀವು ಅಟೆಂಡ್ ಮಾಡಕ್ ಸಾಧ್ಯ ಆಗ್ತಾ ಇದೆ. ಇಸ್ ಇಟ್ ಇಟ್? ಹಾಗೆ ಡೆಫಿನೆಟ್ಲಿ ಮೈ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ಆಲ್ ದ ಥಿಂಗ್ಸ್, ಎಲ್ಲರೂ. ಸೊ ಇವತ್ತು ನಾನು ಏನಾಗಿದ್ದೀನಿ, ಆಲ್ ಬಿಕಾಸ್ ಆಫ್ ಮೈ ಗುರೂಸ್. ಅರ್ಥ ಆಗ್ತಾ ಇದೆಯಾ? ನಮ್ಮ ಗುರುಗಳ ಒಂದು ಆಶೀರ್ವಾದದಿಂದ, ಬ್ಲೆಸ್ಸಿಂಗ್ಸ್ ಇಂದ ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ, ಇವತ್ತು ನಾನೇನು ನಿಮಗೆಲ್ಲ ಟೀಚ್ ಮಾಡ್ತೀನಿ, ಟ್ರೈನ್ ಮಾಡ್ತೀನಿ, ಇಷ್ಟೆಲ್ಲ ನಿಮಗೆ ಹೇಳ್ಕೊಳಕ್ ಸಾಧ್ಯ ಆಗ್ತಾ ಇದೆ, ಆಲ್ ಬಿಕಾಸ್ ಆಫ್ ಮೈ ಗುರೂಸ್. ವೆರಿ ಕ್ಲಿಯರ್, ರೈಟ್? ಸೊ ಟುಡೇ ಐ ಆಮ್ ಆಲ್ ಬಿಕಾಸ್ ಆಫ್ ಮೈ ಗುರೂಸ್. ಸೊ ಇಟ್ಸ್ ರಿಯಲಿ ವಂಡರ್ಫುಲ್ ಡೇ. ಇವತ್ತಿನ ದಿನ ಗುರು ಪೂರ್ಣಿಮೆಯ ದಿನ. ಸೊ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ 500 ಕ್ರಾಸ್ ಮಾಡಿದೀವಿ. ಸೊ ಕಂಗ್ರ್ಯಾಚುಲೇಷನ್ಸ್.
ಎಸ್, ಎಲ್ರು ಒಂದ್ಸರಿ ಅನ್ಮ್ಯೂಟ್ ಮಾಡ್ಬಿಡಿ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. Congratulations, sir. Thank you, sir. Thank you so much. Thank you. Thank you, sir. ತುಂಬಾ ಧನ್ಯವಾದಗಳು ಸರ್. Thank you, sir. Congratulations, sir. ಶುಭಾಶಯಗಳು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹಲೋ. ಗುರುವಿನ ಸ್ಥಾನದಲ್ಲಿ ನೀವು ಕೂಡ ಧನ್ಯವಾದಗಳು ಸರ್. ಟೈಮ್ 500 ಕ್ರಾಸ್ ಮಾಡಿದೀವಿ ಅಂದ್ರೆ ಆಲ್ ಬಿಕಾಸ್ ಆಫ್ ಯು. ಅಲ್ವಾ? ನಿಮ್ ಕಡೆಯಿಂದನೇ ಸಾಧ್ಯ ಆಗಿರೋಂಥದ್ದು. ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಆಲ್ ದ ಸಪೋರ್ಟ್ ಅಂಡ್ ಆಲ್ ದ ಲವ್ ಅಂಡ್ ದ ಒಂದು ಫಾಲೋಯಿಂಗ್. ಸರ್ ಇದ್ದಾರೆ, ಗುರುಗಳಿದ್ದಾರೆ, ಹೇಳ್ಕೊಡ್ತಾರೆ, ಏನೇ ಇದ್ರು ಅವ್ರ ಕಡೆಯಿಂದ ಆನ್ಸರ್ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ. ಸೊ ನಂಬಿಕೆ ಇದೆಯಲ್ವಾ? ದಟ್ ಈಸ್ ಗ್ರೇಟ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಕ್ವಿಕ್ಲಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಗುರು ಪೂರ್ಣಿಮೆಯ ಪ್ರಯುಕ್ತ ವಿಲ್ ಬಿ ಲರ್ನಿಂಗ್ ಸಮಥಿಂಗ್ ಬ್ಯೂಟಿಫುಲ್ ಆಗಿ ಇವತ್ತು ಕಲಿಯೋಣ, ಸರಿನಾ? ಫಸ್ಟ್ ಒಂದು 20 ನಿಮಿಷ ಕಲಿಯೋಣ. ಅದಾದ ನಂತರ 9 o'clock ನಂತರ ವಿಲ್ ಬಿ ಲರ್ನಿಂಗ್ ಡೂಯಿಂಗ್ ಹುಣ್ಣಿಮೆಯ ರಿಚುಯಲ್, ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ ರಿಚುಯಲ್ ಮಾಡೋಣ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ನಿಮ್ಗೆಲ್ಲ ಆಲ್ರೆಡಿ ಇನ್ಫಾರ್ಮೇಶನ್ ಬಂದಿರುತ್ತೆ ಮೆಸೇಜ್ ಅಲ್ಲಿ ಟೀಮ್ ಕಡೆಯಿಂದ. ಸೊ ಬೇಲೀಫ್ ಬೇಕು, ಪಲಾವ್ ಎಲೆ, ಬೇಲೀಫ್, ನೀಟ್ ಅಂಡ್ ಕ್ಲೀನ್. ಈ ತರ ನೀಟ್ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಎಲ್ಲೂ ಮಡಚಿರೋದು, ಕಟ್ಟಾಗಿರೋದು ಈ ತರ ಎಲ್ಲ ಬೇಡ. ನೀಟ್ ಅಂಡ್ ಕ್ಲೀನ್ ಆಗಿರೋಂಥದ್ದು 5 ಬೇಲೀಫ್ ಜೊತೆಗೆ ಬೌಲ್ ಅಥವಾ ತಟ್ಟೆ ಜೊತೆಗೆ ಚಿಮ್ಟ, ಹೋಲ್ಡರ್ ಚಿಮ್ಟ, ಹಾಗೆ ಕ್ಯಾಂಡಲ್ ಅಥವಾ ದೀಪ ಅಥವಾ ಕ್ಯಾಂಡಲ್, ಮ್ಯಾಚ್ ಬಾಕ್ಸ್ ಜೊತೆಗೆ ವೆರಿ ಇಂಪಾರ್ಟೆಂಟ್ ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್. ಓಕೆ, ಮಾರ್ಕರ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಒಟ್ನಲ್ಲಿ ರೆಡ್ ಕಲರ್ದು ಇಟ್ಕೊಳ್ಳಿ. ನೀರ್ ಬಾಟಲ್ ಕಂಪಲ್ಸರಿ, ಸರಿನಾ? ಇದಿಷ್ಟು ರೆಡಿ ಮಾಡ್ಕೊಳ್ಳಿ ಸೊ ದಟ್ ವಿ ಕ್ಯಾನ್ ಡೂ ಫುಲ್ ಮೂನ್ ರಿಚುಯಲ್ಸ್. ಥ್ಯಾಂಕ್ ಯು. ಸೊ ಇವತ್ತು ಗುರುಪೂರ್ಣಿಮೆಯ ದಿನ ಲರ್ನ್ ಸಮಥಿಂಗ್ ಬ್ಯೂಟಿಫುಲ್. ಲರ್ನ್ ಸಮಥಿಂಗ್ ಯಶಸ್ಸಿನ ಸೂತ್ರಗಳು, ಸೀಕ್ರೆಟ್ ಪ್ರಿನ್ಸಿಪಲ್ಸ್ ಆಫ್ ಸಕ್ಸಸ್. ವೆರಿ ಸಿಂಪಲ್ ಬಟ್ ವೆರಿ ಪವರ್ಫುಲ್, ಪ್ರೊಫೌಂಡ್ ಲರ್ನಿಂಗ್ ಕಲಿಯೋಣ. ಸೊ ಬರ್ಕೊಳ್ಳೋದಿದೆ ಬರ್ಕೊಳ್ಳಿ, ಅಂಡ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂಡ್ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಸರಿನಾ? ಎಸ್. ಹೀಗೆ ಒಂದ್ಸರಿ ಒಬ್ಬ ಡಿಸೈಪಲ್ ಅಂದ್ರೆ ಒಬ್ಬ ಶಿಷ್ಯ ಬುದ್ಧನ ಹತ್ರ ಹೋದ್ರಂತೆ. ರೆಡಿ? ಕೇಳಿಸ್ತಾ ಇದೆಯಾ ಎಲ್ಲರೂ? ಫೋಕಸ್ ಈ ಕಡೆ, ಗಮನ ಈ ಕಡೆ, ಗೆಟ್ ರೆಡಿ. ಈ ಕಡೆ ಗಮನ, ಈ ಕಡೆ. ಸೊ ಒಬ್ಬ ಶಿಷ್ಯ, ಡಿಸೈಪಲ್ ವೆಂಟ್ ಟು ಬುದ್ಧ, ಲಾರ್ಡ್ ಬುದ್ಧ. ಸೊ ಬುದ್ಧನ ಹತ್ರ ಹೋದ್ರಂತೆ. ಗುರುಗಳೇ, ನೋಡಿ, ನಾನು ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು, ಏನಾದ್ರೂ ಬೆಳಿಬೇಕು, ಸಾಧನೆ ಮಾಡ್ಬೇಕು, ಅಚೀವ್ಮೆಂಟ್ ಮಾಡ್ಬೇಕಂತಿದ್ದೀನಿ, ಯಶಸ್ಸು ಪಡಿಬೇಕಂತಿದ್ದೀನಿ. ಸೊ ನನಗೆ ಯಶಸ್ಸಿನ ರಹಸ್ಯ ಹೇಳ್ಕೊಡಿ. ಸೊ ಪ್ಲೀಸ್ ಗೈಡ್ ಮೀ, ನನಗೆ ಅರ್ಥ ಮಾಡಿಸಿ, ಏನು ಸೂತ್ರಗಳು, ಏನು ಒಂದು ಯಶಸ್ಸಿನ ರಹಸ್ಯ, ಏನು ಸಕ್ಸಸ್ನ ಪ್ರಿನ್ಸಿಪಲ್ ಏನು ಅಂತ ಹೇಳಿ ಒಬ್ಬ ಶಿಷ್ಯ ಹೋಗ್ಬಿಟ್ಟು ಬುದ್ಧನ ಹತ್ರ ಕೇಳಿದ್ರಂತೆ, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್ ಅಂತ ಹೇಳಿ. ಸೊ ಬುದ್ಧ ತಾಳ್ಮೆಯಿಂದ ಆ ಶಿಷ್ಯನ್ಗೆ ಹೇಳಿದ್ರಂತೆ ಮೊದಲನೆಯ ಒಂದು ಸೂತ್ರ. ಆ ಬುದ್ಧ ಹೇಳಿದ್ರಂತೆ ಶಿಷ್ಯನ್ಗೆ, ನೋಡಪ್ಪ, ನೀನು ಜೀವನದಲ್ಲಿ ಯಶಸ್ಸು ಕಾಣಬೇಕು, ಸಕ್ಸಸ್ ಪಡಿಬೇಕಂತ ಹೇಳಿದ್ರೆ ಒಂದು ಸೂತ್ರ ಹೇಳ್ಕೊಡ್ತೀನಿ ನಾನು ನಿನಗೆ, ಅದನ್ನ ಫಾಲೋ ಮಾಡು ಅಂತ ಹೇಳಿದ್ರೆ. ಏನದು? ಅವ್ರು ಹೇಳಿದ್ರಂತೆ, ಬುದ್ಧಂ ಶರಣಂ ಗಚ್ಛಾಮಿ ಅಂತ. ಏನ್ ಹೇಳಿದ್ರು? ಬುದ್ಧಂ ಶರಣಂ ಗಚ್ಛಾಮಿ.
ಎಸ್, ನೀವೆಲ್ಲ ಕೇಳಿರ್ತೀರಾ. ಸೊ ಏನಿದ್ರ ಅರ್ಥ? ಬುದ್ಧಂ ಶರಣಂ ಗಚ್ಚಾಮಿ ಅಂದ್ರೆ ಏನಿದ್ರ ಅರ್ಥ ಎಕ್ಸಾಕ್ಟ್ಲಿ ತಿಳ್ಕೊಳ್ಳೋಣ. ಸೊ ಅವ್ರು ಹೇಳಿದ್ರಂತೆ, ಬುದ್ಧ ಶರಣಂ ಗಚ್ಚಾಮಿ, ಬುದ್ಧನ ಶರಣಿಗೆ ಹೋಗು, ಅವರ ಶರಣಾಗು, ಅವ್ರಿಗೆ ಶರಣಾಗತಿ ಆಗು, ನೀನು ಅವರ ದಾಸ ಆಗು, ಒಂದು ಬುದ್ಧನ ಹತ್ರ ನೀನು ಫಾಲೋ ಮಾಡು, ಅವ್ರ ಜೊತೆಗಿರು, ಅವರ ಆಶ್ರಯದಲ್ಲಿರು, ಅವರನ್ನ ಕಂಪ್ಲೀಟ್ ಆಗಿ ಸರೆಂಡರ್ ಆಗು, ಫಾಲೋ ಮಾಡು. ಯು ವಿಲ್ ಗಚ್ಚಾಮಿ, ಗಚ್ಚಾಮಿ ಅಂದ್ರೆ ಯು ವಿಲ್ ಗ್ರೋ, ನೀನು ಬೆಳಿತೀಯ, ಸಕ್ಸಸ್ ಪಡಿತೀಯ ಅಂತ ಹೇಳ್ಬಿಟ್ಟು. ಸೊ ಏನು ಈ ಒಂದು ಸೂತ್ರದ ಅರ್ಥ ಏನು? ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧ ಅಂದ್ರೆ ಆಕ್ಚುಲಿ ಯಾರು? ಬುದ್ಧ ಅಂದ್ರೆ ಡೋಂಟ್ ಥಿಂಕ್ ದಟ್ ಆ ಬುದ್ಧನೇ ಅಂತ ಅನ್ಕೋಬೇಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ಬುದ್ಧ ಅಂದ್ರೆ ಅರ್ಥ ಜ್ಞಾನಿ ಅಂತ ಅರ್ಥ, ಸಿಂಪಲ್. ಅವರು ಬಂದ್ಬಿಟ್ಟು ಗೌತಮದ ಬುದ್ಧ. ಅವರು ಬುದ್ಧ ಅನ್ನೋ ಪದ ಏನಪ್ಪಾ ಅಂದ್ರೆ ಒಬ್ಬ ಜ್ಞಾನಿ. ಈಗ ಜನರಲ್ ಆಗಿ ಕೆಲವರು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡಿರ್ಬೋದು ನೀವು, ಏನೋ ಬುದ್ಧನ್ ತರ ಆಡ್ತೀಯ ನೀನು ಅಂತ ಹೇಳಿ. ಅಂದ್ರೇನು? ಎಲ್ಲ ತಿಳಿದೋಂತರ ಆಡ್ತೀಯ ನೀನು ಅಂತ ಅರ್ಥ ಅಲ್ವಾ? ಸೊ ಬುದ್ಧ ಅಂದ್ರೆ ಯಾರಪ್ಪ ಅಂದ್ರೆ ಒಬ್ಬ ಜ್ಞಾನಿ, ಅಂದ್ರೆ ಗುರುಗಳು ಯಾರೆಲ್ಲ ತಿಳ್ಕೊಂಡಿರ್ತಾರೋ, ಕಲ್ತಿರ್ತಾರೋ ಅವ್ರಿಗೆ ಬುದ್ಧ ಅಂತ ಕರೆಯುವಂಥದ್ದು ಅಲ್ವಾ? ಸೊ ಡೋಂಟ್ ಥಿಂಕ್ ದಟ್ ಬುದ್ಧ ಅಂದ್ರೆ ಅವರೇ ಬುದ್ಧ, ಆ ಬುದ್ಧ ಅಂತ ಅನ್ಕೋಬೇಡಿ. ಬುದ್ಧ ಅಂದ್ರೆ ಯಾರು ಜ್ಞಾನಿಗಳು, ಗುರುಗಳು ಕಲ್ತಿರ್ತಾರೋ ಅವರು ಬುದ್ಧ ಅಂತ ಅರ್ಥ. ಸೊ ಆ ಲಾರ್ಡ್ ಬುದ್ಧ ಏನ್ ಹೇಳಿದ್ರು ಆ ಶಿಷ್ಯನ್ಗೆ? ಬುದ್ಧಂ ಶರಣಂ ಗಚ್ಚಾಮಿ. ಸೊ ನೀನು ಗುರುವಿನ ಆಶ್ರಯಕ್ಕೆ ಹೋಗು, ಅವರ ಎಲ್ಲ ಪಾಠಗಳು, ಅವರ ಎಲ್ಲ ಒಂದು ಟೀಚಿಂಗ್ಸ್ ನ ಫಾಲೋ ಮಾಡು, ನೀನು ಅವ್ರ ಜೊತೆ ಇದ್ದು ಕಲಿ, ಲೈಫಲ್ಲಿ ಉದ್ಧಾರ ಆಗ್ತೀಯಾ, ಸಕ್ಸಸ್ ಪಡಿತೀಯಾ ಅಂತ ಹೇಳ್ಬಿಟ್ಟು. ಸೊ ಬ್ಯೂಟಿಫುಲ್ ಅಲ್ವಾ? ನೋಡಿ, ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ, ನಾವು ನಮ್ಮ ಕಲ್ಚರಲ್ಲಿ ಯಾವ ತರ ಒಂದು ಬೆಲೆ ಕೊಡ್ತೀವಪ್ಪ ಅಂದ್ರೆ ಗುರುವಿಗೆ ಅಷ್ಟು ಒಂದು ಸ್ಥಾನ ಕೊಡ್ತೀವಿ ನಾವು. ಮಾತಾ, ಪಿತಾ, ಗುರು, ದೇವರು, ಈ 4 ವೆರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ. ಮಾತಾ, ಪಿತಾ, ಗುರು, ದೇವರು. ನೋಡಿ, ಮೊದಲು ತಾಯಿ ಏನು? ಜನ್ಮ ಕೊಡ್ತಾರೆ, ಈ ಒಂದು ಭೂಮಿಗೆ ನಮ್ಗೇನ್ ಮಾಡ್ತಾರೆ? ಜೀವ ನೀಡ್ತಾರೆ. ಸೊ ಮೊದಲಿಗೆ ತಾಯಿ, ರೈಟ್? ಸೊ ಏನ್ ತಾಯಿ, ತಂದೆ ಕೂಡ ನಮ್ಗೆ ಟೀಚ್ ಮಾಡ್ತಾರೆ. ಸೊ ತಾಯಿ ಏನ್ ಮಾಡ್ತಾರೆ? ನೋಡಿ, ಇವರೇ ನಿಮ್ಮ ಅಪ್ಪ ಅಂತ ಹೇಳಿ ತೋರಿಸ್ತಾರೆ. ಸೊ ಹಿ ಈಸ್ ಯುವರ್ ಫಾದರ್ ಅಂತ ಹೇಳಿ. ಸೊ ಫಾದರ್ ಏನ್ ಮಾಡ್ತಾರೆ? ಆರೈಕೆ ಮಾಡ್ತಾರೆ, ಬೆಳೆಸ್ತಾರೆ, ನಾಲೆಜ್ ಕೊಡ್ತಾರೆ. ಜೊತೆಗೆ ತಂದೆ ಕೈ ಹಿಡ್ಕೊಂಡೋಗಿ ಗುರುವಿನ ಆಶ್ರಯಕ್ಕೆ ಬಿಡ್ತಾರೆ. ಗುರುಗಳೇ, ಇವನ್ನ ನೀವು ಬೆಳೆಸಿ, ಇವನ್ಗೆ ನೀನು ಜ್ಞಾನವನ್ನ ಕೊಡಿ ಅಲ್ವಾ? ಸೊ ಗುರು ಏನ್ ಮಾಡ್ತಾರೆ? ಒಬ್ಬ ಗುರುವೇ ಮೋಕ್ಷಕ್ಕೆ ದಾರಿ ತೋರಿಸುವಂಥದ್ದು. ಗುರು ಏನು ಸ್ಥಾನ ಅಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದೇವ್ರನ್ನ, ಗಾಡ್, ಎನ್ಲೈಟ್ಮೆಂಟ್ ನ ದಾರಿ ತೋರಿಸೋದೇ ಗುರು, ಇಸ್ಂಟ್ ಇಟ್? ಸೊ ಮಾತಾ ಪಿತಾ ಏನ್ ಮಾಡ್ತಾರೆ? ಜೀವ ನೀಡ್ತಾರೆ, ಬೇಸಿಕ್ ಒಂದು ಬೆಳೆಸ್ತಾರೆ. ಅದಾದ ನಂತರ ಗುರುವಿನ ಹತ್ರ ಬಿಡ್ತಾರೆ. ಗುರುವೇ ಆಕ್ಚುಲಿ ಏನಪ್ಪಾ ಅಂದ್ರೆ ಎಲ್ಲವನ್ನ ಜ್ಞಾನಾರ್ಜನೆ ಮಾಡುವಂಥದ್ದು. ಸೊ ಗುರುವಿನ ಸ್ಥಾನ ತುಂಬಾ ಹೈ ಇರುತ್ತೆ. ನೋಡಿ, ಯೋಚನೆ ಮಾಡಿ ನೋಡಿ, ಇವತ್ತು ನೀವು ಏನೇನ್ ಕಲ್ತಿದ್ದೀರಾ, ಎನಿಥಿಂಗ್ ಇನ್ಕ್ಲೂಡಿಂಗ್ ಎಜುಕೇಶನ್ ಅಲ್ಲಿ, ಸ್ಕೂಲು, ಕಾಲೇಜಲ್ಲಿ, ಅಥವಾ ನೀವಿವತ್ತು ಗಾಡಿ ಓಡಿಸೋದು ಕಲ್ತಿರ್ಬೋದು, ಕಂಪ್ಯೂಟರ್ ಕಲ್ತಿರ್ಬೋದು, ಟೆಕ್ನಾಲಜಿ ಕಲ್ತಿರ್ಬೋದು, ಏನೋ ಒಂದು ಸ್ಪೆಷಲ್ ಸ್ಕಿಲ್ಸ್ ಕಲ್ತಿರ್ಬೋದು, ಇಸ್ಂಟ್ ಇಟ್ ಅಲ್ವಾ? ಎಷ್ಟೊಂದು ವಿದ್ಯೆಗಳು ಕಲ್ತಿರ್ಬೋದು. ಈಗ ನೋಡಿ, ನೀವು ನ್ಯೂಮರಾಲಜಿ ಕಲ್ತಿರ್ಬೋದು, ಅಥವಾ 7 ಚಕ್ರ ಕಲ್ತಿರ್ಬೋದು, ಮನಿ ಬಗ್ಗೆ ಕಲ್ತಿರ್ಬೋದು, ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಕಲ್ತಿರ್ಬೋದು, ಟೇಕ್ ಎನಿಥಿಂಗ್. ಸೊ ಏನ್ ಕಲ್ತಿದ್ದೀರಾ ಎಲ್ಲ ಯಾರ ಕಡೆಯಿಂದ ಕಲ್ತಿರ್ತೀರಾ? ಒಬ್ರಲ್ಲ ಒಬ್ರು ನಿಮ್ಮ ಗುರುಗಳ ಸಹಾಯದಿಂದ, ಅವರ ಜ್ಞಾನಾರ್ಜನೆಯಿಂದ ಕಲ್ತಿರ್ತೀರಾ, ನಿಜ ತಾನೆ? ಸೊ ಯಶಸ್ ಪಡಿಬೇಕಂತ ಹೇಳಿದ್ರೆ ಯಾರು ಸೆಲ್ಫ್ ಮೇಡ್ ಆಗಕ್ ಸಾಧ್ಯ ಇಲ್ಲ. ಕೆಲವರು ಅನ್ಕೊಳ್ತಾರೆ, ಐ ಆಮ್ ಸೆಲ್ಫ್ ಮೇಡ್ ಮ್ಯಾನ್ ಅಂತ ಹೇಳ್ಬಿಟ್ಟು, ಐ ಆಮ್ ಅ ಸೆಲ್ಫ್ ಮೇಡ್ ಪರ್ಸನ್ ಅಂತ ಹೇಳಿ. ಅರೆ, ಯಾರು ಅವರಾಗೆ ಎಲ್ಲ ಕಲಿಯಕ್ ಸಾಧ್ಯ ಹೇಳಿ? Nobody, not possible. So there is nobody in world self-made ಆಗಕ್ಕೆ ಸಾಧ್ಯ ಇಲ್ಲ, isn't it? ಸೊ ಪ್ರತಿಯೊಬ್ರು ಕೂಡ ಇನ್ನೊಬ್ಬರ ಸಹಾಯದಿಂದ ಅಥವಾ ಗುರುವಿನ ಸಹಾಯದಿಂದ, ಗುರುವಿನ ವಿದ್ಯೆಯಿಂದಾನೇ ಕಲಿಯಕ್ ಸಾಧ್ಯ ಆಗಂಥದ್ದು. ಕ್ಲಿಯರ್? ಸೊ ಗುರುವಿನ ಸ್ಥಾನ ಹತ್ರ ಇದೆ. ಗುರು ಅಂದ್ರೆ ಯಾರು? ಗುರು ಅಂದ್ರೆ ಅರ್ಥ ಏನು? ಕತ್ತಲೆನ ಹೋಗಿಸಿ ಜ್ಞಾನದ ಕಡೆಗೆ, ಬೆಳಕಿನ ಕಡೆಗೆ ಕರ್ಕೊಂಡು ಹೋಗೋರೆ ಒಬ್ಬ ಗುರು. ಆದ್ರೆ ಅದರ ಅರ್ಥ ಗುರು ಅಂದ್ರೆ ಏನು? ಕತ್ತಲೆನ ಹೋಗ್ಲಾಡಿಸಿ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗೋದೇ ಗುರುವಿನ ಅರ್ಥ.
Isn't it? Yes. ಫೋಕಸ್ ಈ ಕಡೆ ಕಲಿಯ ಕಡೆ ಫೋಕಸ್ ಮಾಡಿ. ಡೋಂಟ್ ವರಿ ಎಷ್ಟು ಜನ ಅಂತ ಡೋಂಟ್ ವರಿ, ಕಲಿಯೋದ್ರ ಬಗ್ಗೆ ಫೋಕಸ್ ಮಾಡಿ. ಸೊ ಗುರು ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಎಷ್ಟು ಮಹತ್ವ ಇದೆಯಪ್ಪ ಅಂತ ಹೇಳಿದ್ರೆ, ಯಾರು ಗುರುವಿನ ದಾಸ ಆಗ್ತಾರೆ, he grows in life. ಸೊ ಅದಕ್ಕೆ ಅವ್ರು ಮೊದಲನೇದು ಹೇಳಿದ್ರು ಏನಂತ, ಬುದ್ಧಂ ಶರಣಂ ಗಚ್ಚಾಮಿ. ಗುರುಗಳ ಆಶ್ರಯಕ್ಕೆ ಹೋಗು, ಗುರುವಿನ ಜೊತೆ ಇರು, ಗುರುವಿನ ಗುಲಾಮ ಆಗು, ನಿನಗೆ ಲೈಫಲ್ಲಿ ಯಶಸ್ಸು ಸಿಗುತ್ತೆ. ಕಲಿತೀಯ, ಏನು ಲೈಫ್ ಅಂದ್ರೆ ಏನು ತಿಳ್ಕೊಳ್ತೀಯ, ಏನು ಜೀವನ ಹೇಗೆ ಬೆಳೆಯೋದು, ಹೇಗೆ ನಾವು ಸಕ್ಸಸ್ ಪಡೆಯೋದು ಎಲ್ಲ ಕಲಿತೀಯ ಅಂತ ಹೇಳ್ಬಿಟ್ಟು. ಇಸ್ ಇಟ್? ಸೊ ಶಿಷ್ಯ ಹೋದ. ಎಸ್, ಬುದ್ಧ ಹೇಳಿದ್ದಾರೆ ಬುದ್ಧಂ ಶರಣಂ ಗಚ್ಚಾಮಿ. ಸೊ ನಾನು ಒಳ್ಳೆ ಗುರುವಿನ ಜೊತೆ ಇರ್ತೀನಿ ಅಂತ ಹೇಳಿ ಏನ್ ಮಾಡ್ದ, ಹೋದ. ಒಂದ್ ಸ್ವಲ್ಪ ದಿನ, ಆಫ್ಟರ್ ಫ್ಯೂ ಡೇಸ್ ಹಿ ಕೇಮ್ ಬ್ಯಾಕ್ ಅಗೇನ್. ಗುರುಗಳೇ, ನೀವು ಹೇಳಿದ್ ಕರೆಕ್ಟ್ ಆಗಿತ್ತು, ನಾನು ಗುರುವಿನ ಜೊತೆ ಇದ್ದೆ, ತುಂಬಾ ಕಲಿತೆ, ತುಂಬಾ ಇನ್ಸ್ಪೈರ್ ಆದೆ, ತುಂಬಾ ನಾನು ಒಂದು ಜ್ಞಾನ ವೃದ್ಧಿ ಆಯ್ತು, ತಿಳ್ಕೊಳ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಬಟ್ ನಾನು ಯಾವಾಗ ಗುರು ಜೊತೆ ಇರ್ತಾ ಇರ್ಲಿಲ್ಲ, ಅಲ್ಲಿ ನನಗೇನೋ ಒಂದು ಮಿಸ್ ಆಗ್ತಾ ಇತ್ತು. ಅಲ್ಲಿ ನಾನೊಂಥರ ಡೌನ್ ಆಗ್ಬಿಡ್ತಾ ಇದ್ದೆ. ಅಲ್ಲಿ ನನಗೊಂಥರ ಏನೋ ಒಂಥರ ನೆಗೆಟಿವ್ ಫೀಲ್ ಅಥವಾ ಏನೋ ಒಂಥರ ಅನ್ಸೋದು. ನಾನು ಯಾವಾಗ್ಲೂ ಗುರುಗಳ ಜೊತೆ ಇರಕ್ ಆಗಲ್ವಲ್ಲ, 24 ಗಂಟೆ ಗುರುಗಳ ಜೊತೆ ಇರಕ್ ಆಗಲ್ಲ ಅಲ್ವಾ ಅಂತ ಹೇಳದ ಶಿಷ್ಯ. ಆವಾಗ ಬುದ್ಧ ಹೇಳಿದ್ರಂತೆ, ಎಸ್ ಕರೆಕ್ಟ್, ನೀನ್ ಹೇಳ್ತಿರೋದು ನಿಜ. ಸೊ ಬುದ್ಧಂ ಶರಣಂ ಗಚ್ಚಾಮಿ, ಯಾವತ್ತು ಗುರುಗಳ ಜೊತೆನೆ 24 ಗಂಟೆ ಇರಕ್ಕಾಗಲ್ಲ, ನಿಜ ತಾನೆ? ಈಗ ನನ್ನ ಜೊತೆ 24 ಗಂಟೆ ಆನ್ಲೈನ್ ಕ್ಲಾಸಲ್ಲಿ ಇರಕ್ಕಾಗತ್ತಾ? ಚಾನ್ಸೇ ಇಲ್ಲ ಅಲ್ವಾ? ಅರೆ ನಿಮ್ಗೂ ಫ್ಯಾಮಿಲಿ ಇದೆ, ನನಗೂ ಫ್ಯಾಮಿಲಿ ಇದೆ. Isn't it? So nobody can be with Guru. 24 ಗಂಟೆ ಯಾರು ಇರಕ್ ಸಾಧ್ಯ ಇಲ್ಲ ಅಲ್ವಾ? ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರು, ಕರೆಕ್ಟ್, ಬುದ್ಧಂ ಶರಣಂ ಗಚ್ಚಾಮಿ. ಹಾಗಿದ್ರೆ ಎರಡನೇ ಸೂತ್ರ ಕೊಟ್ರು, ಸಂಘಂ ಶರಣಂ ಗಚ್ಚಾಮಿ. ಬರ್ಕೊಳ್ಳಿ, ಸಂಘಂ ಶರಣಂ ಗಚ್ಚಾಮಿ. ಗಿರೀಶ್ ಅವರೇ, ಕಲೀರಿ, ಹೇಳ್ಕೊಡೋದ್ರ ಬಗ್ಗೆ ಫೋಕಸ್ ಮಾಡಿ. ನಮ್ಮ ಗುರುಗಳು ಎಷ್ಟೊಂದು ಜನ ಇದ್ದಾರೆ, ನಾನು ಒಬ್ಬರಿಂದ ಕಲಿತೀನಾ? ಐ ಲರ್ನ್ ಫ್ರಮ್ ಮೆನಿ ಪೀಪಲ್. ಐ ಲರ್ನ್ ಫ್ರಮ್ ಯು, ನಿಮ್ಮಿಂದ ಕಲಿತೀನಿ ನಾನು. ಅರ್ಥ ಆಗ್ತಾ ಇದೆಯಾ? ಸೊ ಸ್ಟೂಡೆಂಟ್ನೆಸ್ ಇದ್ರೆ ಟೀಚರ್ ವಿಲ್ ಅಪಿಯರ್ ಎವ್ರಿವೇರ್ ಅಂತೆ. ನಮ್ಮಲ್ಲಿ ಕಲಿಯೋತನ ಇದ್ರೆ ಗುರುಗಳು ಎಲ್ಲಾ ಕಡೆ ಪ್ರತ್ಯಕ್ಷ ಆಗ್ತಾರಂತೆ. ಒಂದು ಇರುವೆಯಿಂದ ಕಲಿಬಹುದು, ಒಂದು ಎಲೆಯಿಂದ ಕಲಿಬಹುದು, ಸುತ್ತಮುತ್ತ ಎಲ್ಲ ವಸ್ತುಗಳಿಂದ ಕಲಿಬಹುದು, ನಿಮ್ಮಿಂದ ಕಲಿಬಹುದು. Isn't it? So I am a student actually. I am a life ನ ಸ್ಟೂಡೆಂಟ್ ನಾನು. ಅರ್ಥ ಆಗ್ತಾ ಇದೆಯಾ? ನಿಮಗಿನ್ನ ಜಾಸ್ತಿ ಕಲಿಯೋದು ನಾನೇ ಆಕ್ಚುಲಿ. ಐ ಗ್ಯಾರಂಟಿ ದಟ್, ರೈಟ್? ಸೊ ಡೋಂಟ್ ವರಿ ಅಬೌಟ್ ಮೈ ಗುರು. ನನ್ನ ಗುರುಗಳು ತುಂಬಾ ಜನ ಇದ್ದಾರೆ. ಐ ಫಾಲೋ ಮೆನಿ ಪೀಪಲ್, ಐ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಮೆನಿ ಪೀಪಲ್. ಸರಿನಾ? ಕಮ್ ಬ್ಯಾಕ್ ಟು ದ ಪಾಯಿಂಟ್. ಸೊ ಸಂಗಮ್ ಶರಣಂ ಗಚ್ಚಾಮಿ ಏನ್ ಹೇಳಿದ್ರು? ಸಂಗಮ್ ಶರಣಂ ಗಚ್ಚಾಮಿ. ಕರೆಕ್ಟು, ನೀನ್ ಯಾವಾಗ್ಲೂ ಗುರುಗಳ ಜೊತೆ ಇರಕ್ಕಾಗಲ್ಲ, ಒಪ್ಕೊಳ್ಳೋಣ. ಹಾಗಾದ್ರೆ ಸಂಗಮ್ ಶರಣಂ ಗಚ್ಚಾಮಿ. ಏನ್ ನಿನ್ ಸಂಘ? ಒಳ್ಳೆ ಸಂಘ ಮಾಡು, ಒಳ್ಳೆ ಫ್ರೆಂಡ್ಸ್. ಎಕ್ಸಾಕ್ಟ್ಲಿ ಫ್ರೆಂಡ್ಸ್ ಅಂತಾನೆ ತಿಳ್ಕೊಬೇಡಿ. ಸಂಘ ಅಂದ್ರೆ ಯಾರು? ನೀವ್ ಯಾರ ಜೊತೆ ಸೇರ್ತೀರಾ, ಅದು ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಅಕ್ಕಪಕ್ಕವ್ರದ್ದು ಇರ್ಬೋದು. ಎಂಥವ್ರ ಜೊತೆ ನೀವು ಮಿಂಗಲ್ ಆಗ್ತೀರಾ, ಎಂಥವ್ರ ಜೊತೆ ಕಾಲ ಕಳಿತೀರಾ ನೀವು. ಸೊ ನೀನು ಒಳ್ಳೆಯವ್ರ ಜೊತೆ ಕಾಲ ಕಳೀತಾ ಇದೀಯಾ, ನೀನು ಇನ್ಸ್ಪೈರ್ ಆಗೋರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀಯಾ, ನಿನ್ನ ಹುರಿದುಂಬಿಸೋಂಥವ್ರು. ಎಲ್ಲರೂ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಇರ್ಬೇಕು, ಕಲಿಯೋದ್ರ ಬಗ್ಗೆ, ಬೆಳವಣಿಗೆ ಬಗ್ಗೆ, ಲ್ಯಾಕ್ಸ್ ಬಗ್ಗೆ, ಕರೋಡ್ಸ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಐಡಿಯಾಸ್ ಬಗ್ಗೆ, ಸಕ್ಸಸ್ ಬಗ್ಗೆ, ಗ್ರೋತ್ ಬಗ್ಗೆ ಯೋಚನೆ ಮಾಡಿ. ಅಂಥವ್ರ ಜೊತೆ ನೀವು ಸೇರಿದ್ದೀರಾ, ಅಂಥ ನೆಟ್ವರ್ಕ್ ಅಲ್ಲಿದ್ದೀರಾ, ಅಂಥ ಕಮ್ಯುನಿಟಿಲಿದ್ದೀರಾ ಅಂದ್ರೆ ಹೇಗಿರ್ತೀರಾ ನೀವು? ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ? ನಾನು ಬೆಳೆಯೋಣ, ನಾನು ಬೆಳಿಬೇಕು, ನಾನು ಅಚೀವ್ ಮಾಡಬೇಕು, ನಾನು ಗ್ರೋತ್ ಆಗ್ಬೇಕು ಅನ್ಸುತ್ತಾ, ಅನ್ಸಲ್ವಾ? ಎಸ್, ರೈಟ್? ಸೊ ಅದಕ್ಕೆ ಈ ಸೂತ್ರ ಕೊಟ್ರು ಅವರು, ಸಂಗಮ್ ಶರಣಂ ಗಚ್ಚಾಮಿ. ನೀ ಎಂಥವ್ರ ಜೊತೆ ಸೇರ್ತೀಯಾ ನೋಡು, ಒಳ್ಳೆಯವ್ರ ಸಂಘ ಮಾಡು, ಬೆಳಿತೀಯ, ಸಕ್ಸಸ್ ಪಡಿತೀಯ, ರೈಟ್? ಸೊ ಮೆನಿ ಪೀಪಲ್ ಡೂ ದಿ ಮಿಸ್ಟೇಕ್. ಈ ಮಿಸ್ಟೇಕ್ ತುಂಬಾ ಜನ ಮಾಡ್ತಾರೆ. ಏನು? ಕಲಿತಾರೆ, ಗುರುಗಳ ಹತ್ರ ಕಲಿತಾರೆ, ಬಟ್
ಬೇರೆ ಟೈಮಲ್ಲಿ ಎಂಥವ್ರ ಜೊತೆ ಹೋಗಿ ಸೇರ್ತಾರೆ? ನೆಗೆಟಿವ್ ಮಾತಾಡೋರ ಜೊತೆ, ಪ್ರಾಬ್ಲಮ್ಸ್ ಮಾತಾಡೋರ ಜೊತೆ, ಅದಾಗ್ತಾ ಇಲ್ಲ, ಇದಾಗ್ತಾ ಇಲ್ಲ, ಇದು ಪ್ರಾಬ್ಲಮ್, ಅದು ಪ್ರಾಬ್ಲಮ್. ಎಂಥವ್ರ ಜೊತೆ ಮೀಟ್ ಮಾಡ್ತೀರಾ? ನಿಮ್ ಸಂಘ ಎಂಥದ್ದು ಯೋಚನೆ ಮಾಡಿ. ರೈಟ್? ಸೊ ಆಕ್ಚುಲಿ ವಿ ಆರ್ ಬ್ಲೆಸ್ಡ್. ನಮ್ದೊಂದು ಕಮ್ಯುನಿಟಿ ಇದೆ, ವಿವಿನ್ ಅಕಾಡೆಮಿ ಇದೆ ಅಲ್ವಾ? ನಾವು ಮೀಟ್ ಮಾಡ್ತಾ ಇರ್ತೀವಿ ಅವಾಗ ಬೇರೆ ಬೇರೆ ಕ್ಲಾಸಲ್ಲಿ, ಹುಣ್ಣಿಮೆ, ಅಮಾವಾಸ್ಯೆ, ಅದು ಇದು ಎಲ್ಲ ಕ್ಲಾಸಲ್ಲಿ ಮೀಟ್ ಮಾಡ್ತಾ ಇರ್ತೀವಿ. ಎಸ್ ಆರ್ ನೋ? ಸೋ ಮೆನಿ ಫ್ರೀ ಕ್ಲಾಸಲ್ಲಿ ಅಟೆಂಡ್ ಮಾಡ್ತಿರ್ತೀವಿ. ಅಂದ್ರೆ ವಿ ಹ್ಯಾವ್ ಅ ಕಮ್ಯುನಿಟಿ. ಆಫ್ಲೈನ್ ಪ್ರೋಗ್ರಾಮ್ ಇದ್ದಾಗ ಆಫ್ಲೈನ್ಗೆ ಬರ್ತೀವಿ, ಆನ್ಲೈನ್ ಇದ್ದಾಗ ಆನ್ಲೈನ್ ಅಟೆಂಡ್ ಮಾಡ್ತೀವಿ. ಇಸ್ಂಟ್ ಇಟ್? ಸೊ ವಿ ಹ್ಯಾವ್ ಅ ಕಮ್ಯುನಿಟಿ. ಎಂಥ ಕಮ್ಯುನಿಟಿ ಇದೆ ನಿಮ್ದು, ಎಂಥ ಸಂಘ ಇದೆ. ಒಳ್ಳೆ ಸಂಘ ಇದ್ರೆ ಯು ವಿಲ್ ಬಿ ಇನ್ಸ್ಪೈರ್ಡ್. ನೀನು ಇನ್ಸ್ಪೈರ್ ಆಗಿರ್ತೀಯ, ಬೆಳೆಯೋದ್ರ ಬಗ್ಗೆ ಯೋಚನೆ ಮಾಡ್ತೀಯ, ಕಲಿಯೋದ್ರ ಬಗ್ಗೆ ಯೋಚನೆ ಮಾಡ್ತೀಯ, ಯಶಸ್ಸಿನ ಬಗ್ಗೆ ಯೋಚನೆ ಮಾಡ್ತೀಯ. ಸೊ ಸಂಗಮ್ ಶರಣಂ ಗಚ್ಚಾಮಿ. ಎಂಥವ್ರ ಜೊತೆ ಸೇರ್ತೀಯ ನೋಡು. ಎಸ್, ಗುರುಗಳ ಜೊತೆ ಯಾವಾಗ್ಲೂ ಇರೋಕ್ಕಾಗಲ್ಲ. ನೋಡು ಅವಾಗ ನೀನು ಎಂಥವ್ರ ಜೊತೆ ಇರ್ತೀಯ. ಕಲಿಯೋರ್ ಜೊತೆ, ಬೆಳೆಯೋರ್ ಜೊತೆ, ಸಕ್ಸಸ್ ಪೀಪಲ್ ಜೊತೆ ಇದ್ದಾಗ ನೀನು ಸಕ್ಸಸ್ ಪಡಿತೀಯಾ ಅಂತ ಹೇಳ್ಕೊಟ್ರು. ಕರೆಕ್ಟ್ ಗುರುಗಳೇ, ಆಯ್ತು ಅಂತ ಹೇಳಿ ಶಿಷ್ಯ ಹೋದ. ಎಸ್, ಒಂದಷ್ಟು ದಿನಗಳಾದ್ಮೇಲಿಂದ ಶಿಷ್ಯ ಮತ್ತೆ ಬಂದ. ಗುರುಗಳೇ, ನೀವ್ ಹೇಳಿದ್ರಿ, ನಾನು ಫಾಲೋ ಮಾಡಿದೆ, ನಿಜ, ಒಳ್ಳೆ ಸಂಘ ಮಾಡಿದೆ, ನಾನು ಒಳ್ಳೆ ಕಲ್ತೆ, ಒಳ್ಳೆ ಇನ್ಸ್ಪೈರ್ ಆದೆ, ಯಶಸ್ಸು ಪಡಿತಾ ಇದ್ದೀನಿ ಇವಾಗ. ಬಟ್ ಗುರುಗಳೇ, ಒಂದು ಪ್ರಾಬ್ಲಮ್ಮು ಏನಪ್ಪಾ ಅಂದ್ರೆ, ಎಲ್ಲಾ ಟೈಮಲ್ಲೂ ಒಳ್ಳೆ ಸಂಘ ಸಿಗಲ್ಲ. ಎಲ್ಲಾ ಟೈಮಲ್ಲೂ ನಾನು ಪಾಸಿಟಿವ್ ಪೀಪಲ್ ಜೊತೆ ಇರಕ್ಕಾಗೋದಿಲ್ಲ. ಅವಾಗ ಏನ್ ಮಾಡ್ಲಿ? ಅವಾಗ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ. ಕರೆಕ್ಟ್, ನಿಜ. ಬುದ್ಧಂ ಶರಣಂ ಗಚ್ಚಾಮಿ. ಎಲ್ಲಾ ಟೈಮಲ್ಲಿ ಗುರುಗಳ ಜೊತೆ ಇರಕ್ಕಾಗಲ್ಲ. ಸಂಗಮ್ ಶರಣಂ ಗಚ್ಚಾಮಿ. ಎಲ್ಲಾ ಟೈಮಲ್ಲೂ ನೀನು ಒಳ್ಳೆ ಸಂಘ ಇರೋರ ಜೊತೆ ಇರಕ್ಕಾಗೋದಿಲ್ಲ. ಸೊ ಹಾಗಿದ್ರೆ ಏನ್ ಮಾಡು? ಈ ಸೂತ್ರ ಫಾಲೋ ಮಾಡು. ಧಮ್ಮಂ ಶರಣಂ ಗಚ್ಚಾಮಿ. ಸೊ ಅವ್ರು ಹೇಳ್ಕೊಟ್ರು, ಧಮ್ಮಂ ಶರಣಂ ಗಚ್ಚಾಮಿ. ಏನಂಗಂದ್ರೆ ಅರ್ಥ? ಧಮ್ಮಂ, ಧರ್ಮಂ ಅಲ್ಲ, ತಪ್ಪಾಗಿ ಬರ್ಕೋಬೇಡಿ. ಧಮ್ಮಂ, ಧಮ್ಮಂ. ಏನ್ ಧಮ್ಮಂ ಅಂದ್ರೆ? ಧಮ್ಮಂ ಅನ್ನೋದು ಪವಿತ್ರ ಗ್ರಂಥ, ಬೌದ್ಧಿಸಂನ ಒಂದು ಪವಿತ್ರ ಗ್ರಂಥ. ಅದು ಹೇಗೆ ನಮಗೆ ಭಗವದ್ಗೀತೆ ಇದೆ, ಹೇಗೆ ಖುರಾನ್ ಇದೆ, ಹೇಗೆ ಬೈಬಲ್ ಇದೆ, ಅದೇ ತರ ಬೌದ್ಧಿಸಂಗೆ ಧಮ್ಮಂ ಪವಿತ್ರ ಗ್ರಂಥ ಅಲ್ವಾ? ಸೊ ಅದಕ್ಕೆ ಆ ಗುರುಗಳು ಹೇಳಿದ್ರು ಏನಂತ? ಧಮ್ಮಂ ಶರಣಂ ಗಚ್ಚಾಮಿ. ಯಾವಾಗ ನೀನು ಗುರುಗಳ ಜೊತೆ ಇರಕ್ಕಾಗಲ್ಲ, ನೋಡು, ಒಳ್ಳೆ ಸಂಘ ಮಾಡಕ್ಕಾಗತ್ತ? ಎಸ್, ಯಾವಾಗ ನೀನು ಒಳ್ಳೆ ಸಂಘ ಸಿಗ್ತಾ ಇಲ್ಲ, ಒಳ್ಳೆ ಸಂಘದ ಜೊತೆ ಇರಕ್ಕಾಗ್ತಾ ಇಲ್ಲ, ಅವಾಗ ಏನ್ ಮಾಡು? ಧಮ್ಮಂ ಶರಣಂ ಗಚ್ಚಾಮಿ. ಬಿ ವಿತ್ ದ ಟೀಚಿಂಗ್ಸ್ ಆಫ್ ದ ಟೀಚರ್. ಸೊ ಅಂತ ಟೈಮಲ್ಲಿ ಏನ್ ಮಾಡು? ಗುರುಗಳು ಹೇಳ್ಕೊಟ್ಟಿರಂತ ಪಾಠದ ಜೊತೆ ಇರು. ಕಲಿಕೆ ಏನ್ ಹೇಳ್ಕೊಟ್ಟಿದ್ದಾರೆ ಪವಿತ್ರ ಗ್ರಂಥದಲ್ಲಿ ಏನಿದೆ? ಟೀಚಿಂಗ್ಸ್ ಆಫ್ ದ ಟೀಚರ್. ಭಗವದ್ಗೀತೆಯಲ್ಲಿ ಏನಿದೆ? ನಮಗೆ ಜೀವನದ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಶ್ರೀಕೃಷ್ಣ ಅಲ್ವಾ? ಸೊ ಜೀವನ ಹೇಗ್ ನಡೆಸ್ಬೇಕು, ಜೀವನದಲ್ಲಿ ಹೇಗಿರ್ಬೇಕು ಅನ್ನೋದು ಭಗವದ್ಗೀತೆಯಲ್ಲಿ 18 ಅಧ್ಯಾಯದಲ್ಲಿ ಹೇಳ್ಕೊಟ್ಟಿದ್ದಾರೆ ಅಲ್ವಾ? ಸೊ ಅದನ್ನ ಫಾಲೋ ಮಾಡು. ಯಾವಾಗ ನೀನು ಒಳ್ಳೆ ಸಂಘ ಇರಕ್ ಆಗೋದಿಲ್ಲ, ಆವಾಗ ಏನು ಕಲ್ತಿದೀಯ ಗುರುಗಳ ಕಡೆಯಿಂದ, ಏನು ಪಾಠವನ್ನ ಪಡ್ಕೊಂಡಿದೀಯ, ಅದನ್ನ ಫಾಲೋ ಮಾಡು. ಬಿ ವಿತ್ ದ ಟೀಚಿಂಗ್ಸ್ ಆಫ್ ದ ಟೀಚರ್. ನೋಡಿ, ನಾನು ಯಾಕೆ ಬರೆಸ್ತೀನಿ? ನಾನು ಎಲ್ಲಾ ಕ್ಲಾಸ್ಗಳಲ್ಲಿ ಬರೆಸ್ತೀನಿ. ನಾನು ಯಾಕೆ ಬರೆಸ್ತೀನಿ? ಬರ್ದಾಗ ನಿಮ್ಮ ಹತ್ರ ಇರುತ್ತೆ ಅಲ್ವಾ? ಬುಕ್ ನಿಮ್ಮ ಹತ್ರ ಇರುತ್ತೆ, ತೆಗೆದು ನೋಡ್ಬೋದು ಯಾವಾಗ ಬೇಕಾದ್ರೂ, ರೆಫರ್ ಮಾಡ್ಬೋದು ಯಾವಾಗ ಬೇಕಾದ್ರೂ. ಅದರ್ವೈಸ್ PDF ಅದು ಇದು ಅಂತ ಗ್ರೂಪಲ್ಲಿ ಹಾಕಿದ್ರೆ ಅದು ಎಲ್ಲಿ ಬಿದ್ದಿರುತ್ತೋ ಯಾರು ಗೊತ್ತು, ಯಾವ ಫೋಲ್ಡರ್ ಅಲ್ಲಿ ಬಿದ್ದಿರುತ್ತೋ, ಮೊಬೈಲ್ ಚೇಂಜ್ ಆದಾಗ ಅದು ಎಲ್ಲಿ ಹೋಗ್ಬಿಡುತ್ತೋ ಗೊತ್ತಿಲ್ಲ. ಆಮೇಲೆ ಗ್ರೂಪಲ್ಲಿ ಕೇಳ್ತಾರೆ, ನನ್ಗೆ ಮಿಸ್ ಆಯ್ತು, ಇನ್ನೊಂದ್ಸರಿ ಕಳಿಸಿ, ಮಿಸ್ ಆಯ್ತು, ಇನ್ನೊಂದು ತೆಗೆದು ನೋಡಲ್ಲ. ಅಲ್ಲಿ ಗ್ಯಾರಂಟಿ ಯು ದಟ್. ಬರ್ದಾಗ ಏನಾಗುತ್ತೆ ಗೊತ್ತಾ? ತಲೆಯಲ್ಲಿ ರಿಜಿಸ್ಟರ್ ಆಗುತ್ತೆ, ಪ್ರೋಗ್ರಾಮಿಂಗ್ ಆಗುತ್ತೆ. ದಟ್ ಇಸ್ ಅ ಪವರ್ ಆಫ್ ರೈಟಿಂಗ್. ಪವರ್ ಆಫ್ ರೈಟಿಂಗ್. ಸೊ ದಟ್ಸ್ ವೈ ಮೇಕ್ ಎವ್ರಿ ಒನ್ ರೈಟ್. ಸೊ ನೀವು ಒಂದು ಕಲ್ತಿರೋದನ್ನ ಬರ್ದಿರ್ತೀರಲ್ವಾ, ಬರ್ಕೊಂಡಿರ್ತೀರ, ಬುಕ್ಕಲ್ಲಿ ಬರ್ಕೊಂಡಿರ್ತೀರಲ್ವಾ, ದಟ್ ಈಸ್ ದ ಟೀಚಿಂಗ್ಸ್ ಆಫ್ ದ ಟೀಚರ್. ಸೊ ಅದನ್ನ ಫಾಲೋ ಮಾಡೋಂಥದ್ದು, ರೈಟ್? ಎಷ್ಟೊಂದು ಕಲ್ತಿರ್ತೀರ ನೀವು, ಎಷ್ಟೊಂದು ಬುಕ್ಸು, ಎಷ್ಟೊಂದು ನಾಲೆಜ್ ಪಡೆದಿರ್ತಾರೆ ನೀವು, ಅದನ್ನ ಫಾಲೋ ಮಾಡೋಂಥದ್ದು.
ಸೊ ಯಾವಾಗ ಒಳ್ಳೆ ಸಂಘ ಸಿಗಕ್ ಸಾಧ್ಯ ಇಲ್ಲ ಅಂದ್ರೆ ಎಲ್ಲಾ ಟೈಮಲ್ಲೂ ಒಳ್ಳೆಯವ್ರ ಜೊತೆ ಇರಕ್ಕಾಗೋದಿಲ್ಲ, ಪಾಸಿಟಿವ್ ಪೀಪಲ್ ಜೊತೆ ಇರಕ್ಕಾಗಲ್ಲ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು? ಫಾಲೋ ದ ಟೀಚಿಂಗ್ಸ್ ಆಫ್ ದ ಟೀಚರ್. ಧಮ್ಮಂ ಶರಣಂ ಗಚ್ಚಾಮಿ. ಏನ್ ಕಲ್ತಿದ್ದೀರಾ ಅದನ್ನ ಇಂಪ್ಲಿಮೆಂಟ್ ಮಾಡಿ, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ತೆಗಿರಿ, ಬುಕ್ ತೆಗೆದು ನೋಡಿ, ಏನು ಕಲ್ತಿದ್ದೀನಿ ಇದನ್ನ ಫಾಲೋ ಮಾಡ್ಬೇಕು, ಹಿಂಗಿರ್ಬೇಕು, ಇದು ಮಾಡ್ಬೇಕು, ಇದು ಮಾಡಬಾರ್ದು. ಸೊ ಫಾಲೋ ದ ಲರ್ನಿಂಗ್ಸ್, ಟೀಚಿಂಗ್ಸ್ ಆಫ್ ದ ಟೀಚರ್. ಸೊ ಈ ರೀತಿಯಾಗಿ ಅವರು ಸೂತ್ರವನ್ನ ಕೊಟ್ರು. ಸಂಗಂ ಶರಣಂ ಗಚ್ಚಾಮಿ. ಎಲ್ಲ ಟೈಮಲ್ಲಿ ಇರಕ್ಕಾಗಲ್ಲ, ಓಕೆ ಇದನ್ನ ತಗೋ. ಧಮ್ಮಂ ಶರಣಂ ಗಚ್ಚಾಮಿ, ಫಾಲೋ ಮಾಡಿದನ ಅಂತ ಹೇಳಿ. ಸೊ he went and he lived a very successful life. ಸೊ ಹೀಗೆ ಬುದ್ಧ ಏನ್ ಮಾಡಿದ್ರು? ನಮ್ಗೆಲ್ಲರಿಗೂ ಒಂದು ಯಶಸ್ಸಿನ ಸೂತ್ರ ಕೊಟ್ರು. ಮೇ ಬಿ ಇದರ ನಿಜವಾದ ಅರ್ಥ ನಿಮ್ಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇವತ್ತು ನೀವು ತಿಳ್ಕೊಳ್ತಾ ಇದ್ದೀರಾ. ಏನಂತ? ಬುದ್ಧಂ ಶರಣಂ ಗಚ್ಚಾಮಿ. ಯಾವತ್ತು ಗುರುವಿನ ಆಶ್ರಯಕ್ಕೆ ಹೋಗಿ. ಎಲ್ಲಾ ಟೈಮಲ್ಲಿ ಇರಕ್ಕಾಗಲ್ಲ, ಒಪ್ಕೊಳ್ಳೋಣ. ಸಂಗಂ ಶರಣಂ ಗಚ್ಚಾಮಿ. ಒಳ್ಳೆ ಸಂಘ ಮಾಡಿ, ಬೆಳೆಯೋರ್ ಸಂಘ ಮಾಡಿ, ಕಲಿಯೋರ್ ಸಂಘ ಮಾಡಿ, ಪಾಸಿಟಿವ್ ಪೀಪಲ್ ಸಂಘ ಮಾಡಿ ಬೆಳಿತೀರಾ, ಸಕ್ಸಸ್ ಪಡಿತೀರಾ. ಎಸ್, ಎಲ್ಲಾ ಟೈಮಲ್ಲೂ ಒಳ್ಳೆಯವರು, ಪಾಸಿಟಿವ್ ಪೀಪಲ್, ಸಕ್ಸಸ್ಫುಲ್ ಪೀಪಲ್ ಸಿಗಲ್ಲ. ಧಮ್ಮಂ ಶರಣಂ ಗಚ್ಚಾಮಿ. ಕಲ್ತಿರೋದನ್ನ ಫಾಲೋ ಮಾಡಿ, ಕಲ್ತಿರೋದನ್ನ ಇಂಪ್ಲಿಮೆಂಟ್ ಮಾಡಿ, ಕಲ್ತಿರೋದ್ರ ಜೊತೆ ಇರಿ. ಲಿವ್ ದ ಟೀಚಿಂಗ್ಸ್. ಏನ್ ಕಲ್ತಿರೋದನ್ನ ಲೈಫಲ್ಲಿ ಅಳವಡಿಸಿ, ಅದ್ರ ಜೊತೆಗಿರಿ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರಿ. ಸೊ ಯಾರು ಈ 3 ಸೂತ್ರಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ, he will be very successful. He will be very successful. ಸೊ ನನ್ನ ಲೈಫಲ್ಲೂ ನಾನು ಅಳವಡಿಸ್ಕೊಂಡೆ ಇದನ್ನ. ವೆನ್ ಐ ಲರ್ನ್ಡ್, ನನ್ನ ಗುರುಗಳ ಕಡೆಯಿಂದ ನಾನು ಕಲ್ತಾಗ ಇದೇ ರೀತಿ ಇದನ್ನ ಸಾರಾಂಶ ನಾನು ತಿಳ್ಕೊಂಡಾಗ, ಹೋ ಕರೆಕ್ಟ್ ಅಲ್ವಾ ಅಂತ ರಿಯಲೈಸ್ ಆಯ್ತು ನನಗೆ. ಸೊ ಐ ಬಿ ವಿತ್ ಮೈ ಗುರು. ಎಲ್ಲೆಲ್ಲಿ ಯಾವಾಗ ಸಾಧ್ಯ ನನ್ನ ಗುರುಗಳ ಜೊತೆ ಇರ್ತೀನಿ, ಕಲಿತಾ ಇರ್ತೀನಿ. ಒಳ್ಳೆ ಸಂಘ, ಒಳ್ಳೆ ಪಾಸಿಟಿವ್ ಪೀಪಲ್ ಸರೌಂಡ್ ವಿತ್ ಮೀ. ನನ್ನ ಜೊತೆ ಸರೌಂಡಿಂಗ್ ಯಾವಾಗಲೂ ಪಾಸಿಟಿವ್ ಪೀಪಲ್ ಇರ್ತಾರೆ. ಐ ಮೇಕ್ ಶೋರ್ ದಟ್ ಪಾಸಿಟಿವ್ ಪೀಪಲ್ ಜೊತೆ ಇರ್ತೀನಿ. ಆಗಿಲ್ವಾ, ಡೆಫಿನೆಟ್ಲಿ ನಾನು ಏನ್ ಕಲ್ತಿದ್ದೆ ಅದನ್ನ ಫಾಲೋ ಮಾಡ್ತೀನಿ, ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀನಿ. ಸೊ ನನ್ನ ಲರ್ನಿಂಗ್ಸ್ ಜೊತೆ ನಾನು ಇರ್ತೀನಿ. ಐ ಕೀಪ್ ಇಂಪ್ಲಿಮೆಂಟಿಂಗ್ ವಾಟ್ ಐ ಹವ್ ಲರ್ನ್ಡ್. ಡನ್? ಕ್ಲಿಯರ್? ಎಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ಇದು ಸುಮ್ಮನೆ ಏನೋ ಒಂದು ಬುದ್ಧಂ ಶರಣಂ ಗಚ್ಚಾಮಿ ಸಂಘ, ಏನೋ ಒಂದು ಅಲ್ಲ. ಇದರಲ್ಲಿ ಒಂದು ಅರ್ಥ ಇದೆ. ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ಇದನ್ನ ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಯು ವಿಲ್ ಸಿ ಲಾಟ್ ಆಫ್ ಚೇಂಜಸ್, ಲಾಟ್ ಆಫ್ ಗ್ರೋತ್. ಹೋಪ್ ಇವತ್ತು ನಿಮ್ಗೆಲ್ಲರೂ ಇದ್ರ ಬಗ್ಗೆ ಅರ್ಥ ಆಗಿರ್ಬೋದು. ಅಂಡ್ ಇದನ್ನ ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ಸಕ್ಸಸ್ ಪಡೀರಿ, ಯಶಸ್ ಕಾಣ್ರಿ ಅಂತ ಹೇಳಿ ನೋಡಕ್ ಇಷ್ಟಪಡ್ತೀನಿ. ಡನ್? ಕ್ಲಿಯರ್? ಸೊ ಎಲ್ಲರೂ ಚಾಲೆಂಜ್ ತಗೊಳ್ತೀರಾ? ಒಂದು ಗುರುಗಳ ಜೊತೆ ಇರಬೇಕು, ಗುರುವಿನ ಜೊತೆ ಕಲಿತಾ ಇರಬೇಕು. ಆಗ್ಲಿಲ್ಲ ಅಂದ್ರೆ ಒಳ್ಳೆ ಸಂಘ ಮಾಡಿ, ಒಳ್ಳೆಯವ್ರ ಜೊತೆ ಇರಿ, ಪಾಸಿಟಿವ್ ಪೀಪಲ್ ಜೊತೆ ಇರಿ. ಅದು ಆಗಿಲ್ಲ, ಅಟ್ಲೀಸ್ಟ್ ಕಲಿಕೆಯ ಜೊತೆ ಇರಿ. ನೀವೇನ್ ಕಲ್ತಿದ್ರೆ ಅದನ್ನ ಫಾಲೋ ಮಾಡ್ತಾ ಇರಿ, ಓದ್ತಾ ಇರಿ, ಬರಿತಾ ಇರಿ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರಿ ಲೈಫಲ್ಲಿ. ಡನ್? ಮಾಡ್ತೀರಾ? ಎಸ್. ಲೆಟ್ ಮಿ ನೋ, ಅನ್ಮ್ಯೂಟ್ ಮಾಡಿ ಹೇಳಿ ಎಷ್ಟು ಜನಕ್ಕೆ ಅರ್ಥ ಆಯ್ತು ಕ್ಲಿಯರ್ ಆಗಿ, ಎಷ್ಟು ಜನ ಫಾಲೋ ಮಾಡ್ತೀರಾ? Thank you so much, sir. Thank you, Guruji. ಈ ತರ ಯಾರು Now listen. I know definitely ಕ್ಲಾಸಸ್ ಇದ್ದಾಗ ಜೊತೆಗೆ ಅಟೆಂಡ್ ಮಾಡ್ತೀರಾ, ಸೊ ಗುರುವಿನ ಜೊತೆ ಇರ್ತೀರಾ. ಸೊ ನಾನಿಲ್ಲ ಅಂದಾಗ ಏನ್ ಮಾಡ್ತೀರಾ? ಒಳ್ಳೆ ಸರ್ಕಲ್ ಇದೆಯಾ ನೋಡಿ, ಎಂಥವ್ರ ಜೊತೆ ಸೇರ್ತೀರಾ, ಎಂಥವ್ರ ಜೊತೆ ಮಾತಾಡ್ತೀರಾ, ಏನ್ ನಿಮ್ ಸಂಗಡ ಚೆಕ್ ಮಾಡ್ಕೊಳ್ಳಿ. ಒಳ್ಳೆಯವ್ರಿದ್ರೆ ಮಾತಾಡಿ, ಇಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ರೈಟ್? ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡಿ ಅಲ್ವಾ? ಸೊ ಅದು ಆಗಿಲ್ಲ, ಕಲೀರಿ, ಬುಕ್ಸು ಕಲಿಯಕ್ಕೆ ಎಲ್ಲ ನಿಮ್ಮನ್ನ ಜೊತೆಗೆ ಇಟ್ಕೊಳ್ಳಿ. ರೈಟ್? ಸೊ ಇಲ್ವಾ, ಇದನ್ ಮಾಡಿ. ಟೇಕ್ ದಿಸ್, ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ತಗೊಳ್ಳಿ, ನೋಡಿ ಇದ್ರಲ್ಲಿ ಎಷ್ಟೊಂದು ವಿಡಿಯೋಸ್ ಇದೆ. ಇನ್ನ ಡೈಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ, ಕ್ಲಾಸಸ್ ಬರ್ತಾನೆ ಇರುತ್ತೆ, ವಿಡಿಯೋಸ್ ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಎಸ್ ಆಲ್ರೆಡಿ ಮಾಡಿದೀರಾ, ವೆರಿ ಗುಡ್. ಯಾರು ಮಾಡಿಲ್ಲ, ಇಫ್ ಎನಿಬಡಿ ಯಾರಾದ್ರೂ ಹೊಸದಾಗಿ ಜಾಯಿನ್ ಆಗಿದ್ರೆ, ಸೊ ಯೂಟ್ಯೂಬ್ ಚಾನಲ್ ಲಿಂಕ್ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಅದರಲ್ಲಿ ಎಷ್ಟೊಂದು ಕಲಿಕೆ ಇದೆ, ಎಷ್ಟೊಂದು ನಾಲೆಜ್ ಇದೆ. ಫ್ರೀ ಇದ್ದಾಗ ಕಲಿತಾ ಇರಿ ಅದರಿಂದ. ಡನ್. ಸೊ ಲಿಂಕ್ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you so much. Thank you so much. I just wanted to have one quick learning. ಏನ್ ಹೇಳ್ಕೊಡ್ಬೋದು ಇವತ್ತು ಬ್ಯೂಟಿಫುಲ್ ಆಗಿ ಅಂತ ಹೇಳಿ ಯೋಚನೆ ಮಾಡಿದಾಗ ಐ ಫೆಲ್ಟ್ ಇದನ್ನ ಎಲ್ಲರಿಗೂ ಅರ್ಥ ಮಾಡಿಸ್ಬೇಕು ಇವತ್ತು. ಏನಿದ್ರ ಅರ್ಥ, ಏನಿದ್ರ ರಿಯಲ್ ಮೀನಿಂಗ್, ಯಾವ ತರ ಲೈಫಲ್ಲಿ ಅಳವಡಿಸ್ಕೋಬೇಕಂತ ಹೇಳಿ ಹೇಳ್ಕೊಡ್ಬೇಕಂತ ಅನ್ನಿಸ್ತು. ಎಸ್, ಯೂಸ್ಫುಲ್. ಎಷ್ಟು ಜನಕ್ಕೆ ಯೂಸ್ಫುಲ್ ಅನ್ನಿಸ್ತು ಅಥವಾ ಎಷ್ಟು ಜನಕ್ಕೆ ಅರ್ಥ ಆಯ್ತು, ಕಲ್ತಂಗ ಅನ್ನಿಸ್ತು? ತುಂಬಾ ಯೂಸ್ಫುಲ್ ಆಗಿದೆ. ತುಂಬಾ ಯೂಸ್ಫುಲ್ ಆಗಿದೆ ಸರ್, ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಗುರುಗಳೇ. ಗುರುಜಿ. ಆಯ್ತು ಗುರುಗಳೇ. ಏನ್ ಗುರುಗಳೇ ಮಾಡೋದು? ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಕಂಟಿನ್ಯೂ ಮಾಡೋಣ. ನಮ್ಮ ಹುಣ್ಣಿಮೆ ರಿಚುವಲ್ಸ್, ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ ರಿಚುವಲ್ ನ ಫಾಲೋ ಮಾಡೋಣ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಫುಲ್ ಮೂನ್ ರಿಚುವಲ್ಸ್, ಲೆಟ್ ಮಿ ನೋ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಫಸ್ಟ್ ಟೈಮ್ FT ಅಂತ ಹಾಕಿ. ವಾವ್. So nice. So many people are for the first time attend ಮಾಡ್ತಾ ಇದ್ದೀರಾ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಏನಿದು ಹುಣ್ಣಿಮೆ ರಿಚುವಲ್, ಯಾಕಿದು, ಏನಿದ್ರ ಮಹತ್ವ ಅಂತ ಹೇಳಿ ಅರ್ಥ ಮಾಡಿಸ್ತೀನಿ. ಅಂಡ್ ಬಟ್ ಬಿಫೋರ್ ದ್ಯಾಟ್, ಇವತ್ತು ಗುರುಪೂರ್ಣಿಮೆಯ ಪ್ರಯುಕ್ತ ಸೊ ನಿಮ್ಗೆಲ್ಲರಿಗೂ ಏನಾದರೂ ಒಂದು ಅನೌನ್ಸ್ ಮಾಡ್ತೀನಿ. ವಂಡರ್ಫುಲ್ ಆಗಿ ಏನಾದರೂ ಒಂದು ಬೆನಿಫಿಟ್ ಆಗೋ ಥರ ಸಮಥಿಂಗ್ ಐ ಅನೌನ್ಸ್ ಸೊ ದಟ್ ಎಲ್ಲರಿಗೂ ಯೂಸ್ ಆಗೋ ಥರ. ಸರಿನಾ? ಲೆಟ್ಸ್ ಸಿ, ಲಾಸ್ಟಲ್ಲಿ ಅನೌನ್ಸ್ ಮಾಡ್ತೀನಿ. ವೇಟ್ ಟಿಲ್ ದ ಎಂಡ್. ಸೊ ಲಿಸನ್ ಕೇರ್ಫುಲಿ. ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋರು ಅಥವಾ ಸೆಕೆಂಡ್ ಟೈಮ್ ಯಾರಾದರೂ ಸರಿ, ಸೊ ಎಲ್ಲರೂ ಕೇಳಿಸ್ಕೊಳ್ಳಿ. ಹುಣ್ಣಿಮೆ, ಫುಲ್ ಮೂನ್ ಅಂದಾಗ ಚಂದ್ರ ನೋಡಿ, ಚಂದ್ರ ನಮ್ಮ ಭೂಮಿಯ ಮೇಲೆ ಸಖತ್ತು ಒಂದು ಪ್ರಭಾವವನ್ನ ಬೀರ್ತಾರೆ. ಚಂದ್ರನ ಪ್ರಭಾವ ಭೂಮಿಯ ಮೇಲೆ ತುಂಬಾ ಇದೆ, ರೈಟ್? ಈ ಆಕ್ಚುಲಿ ಹೇಳ್ಬೇಕಂದ್ರೆ ಚಂದ್ರ ಇರೋದಿಕ್ಕೆ ಅಲೆಗಳು, ನೀರಿನ ಅಲೆಗಳು ಅಲ್ವಾ? ಚಂದ್ರನ ಪ್ರಭಾವದಿಂದಾನೇ ಆಕ್ಚುಲಿ ಎಷ್ಟೊಂದು ನಮ್ಗೆ ಭೂಮಿ ಬ್ಯಾಲೆನ್ಸ್ ಆಗಿರೋದಕ್ಕೆ ಸಾಧ್ಯ ಆಗಿರೋಂಥದ್ದು, ರೈಟ್? ಸೊ ಚಂದ್ರನ ಪ್ರಭಾವ ಆಕ್ಚುಲಿ ಭೂಮಿಯ ಮೇಲೆ ತುಂಬಾ ಇದೆ. ಬಟ್ ಎಸ್ಪೆಷಲಿ ಚಂದ್ರನ ಒಂದು ಪ್ರಭಾವ ಹುಣ್ಣಿಮೆಯ ದಿನ, ಅಮಾವಾಸ್ಯೆಯ ದಿನ ತುಂಬಾ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹುಣ್ಣಿಮೆ ಅಂದ್ರೆ ಅರ್ಥ ಏನು? ಪೂರ್ಣ ಚಂದ್ರ. ಹುಣ್ಣಿಮೆ ಟೈಮಲ್ಲಿ ಚಂದ್ರ ತುಂಬಾ ಹತ್ತಿರವಾಗಿರ್ತಾನೆ ಭೂಮಿಗೆ. ಸೊ ಅವನ ಒಂದು ಪ್ರಭಾವ, ಅದನ್ನ ಬ್ಲೆಸ್ಸಿಂಗ್ಸ್, ಅವನ ಎನರ್ಜಿ ತುಂಬಾ ಬೀರ್ತಾ ಇರುತ್ತೆ. ಎಲ್ಲರ ಮೇಲೂ ಒಂದು ಎನರ್ಜಿ ಪ್ರಭಾವ ಇದ್ದೇ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ 2ನೇ ತಾರೀಕು ಹುಟ್ಟಿರೋಂಥವ್ರು, ಅಂದ್ರೆ ನಂಬರ್ 2 ಇಂದ ರೂಲ್ ಆಗೋಂಥವ್ರು. ಸೊ ನಿಮ್ಮ ಡ್ರೈವರ್ ನಂಬರ್ 2 ಇರ್ಬೋದು, ಕಂಡಕ್ಟರ್ ನಂಬರ್ 2 ಇರ್ಬೋದು. ಸೊ ನಿಮ್ಗೆಲ್ಲರಿಗೂ 2 ನಂಬರ್ನ ಇಂಪ್ಯಾಕ್ಟ್ ಆಗೇ ಆಗತ್ತೆ. ಅಷ್ಟೇ ಅಲ್ಲ, ನಿಮ್ ಗ್ರಿಡ್ ಅಲ್ಲಿ 2 ಇದ್ರು ಸರಿ, ಅಥವಾ ಈವನ್ ನಂಬರ್ 7 ಇಂದ ರೂಲ್ ಆಗೋರ್ಗೂ ಅಷ್ಟೇ. ಸೊ 2ನ ಪ್ರಭಾವ ಇದ್ದೇ ಇರುತ್ತೆ ಅಲ್ವಾ? ಸೊ ಅದಕ್ಕೆ ನಿಮ್ಗೆಲ್ಲರಿಗೂ ನಾಟ್ ಓನ್ಲಿ 2, 7 ಅಷ್ಟೇ ಅಲ್ಲ, ಎಲ್ಲರಿಗೂ ಈ ಹುಣ್ಣಿಮೆ ಅಮಾವಾಸ್ಯೆ ವೆರಿ ಪವರ್ಫುಲ್ ಸಮಯ
ಫಾರ್ ಮ್ಯಾನಿಫೆಸ್ಟೇಷನ್. ಏನ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಅಚೀವ್ ಮಾಡೋಂಥದ್ದು, ಪಡ್ಕೊಳ್ಳೋಂಥದ್ದು. ಓಕೆ, ಏನು ನಾವು ಕನಸು ಗುರಿಗಳಿರುತ್ತೆ, ನಮ್ಮ ವಿಶಸ್ ಇರುತ್ತೆ, ಅದನ್ನ ರಿಯಾಲಿಟಿಗೆ ತರಂಥದ್ದು, ಮ್ಯಾನಿಫೆಸ್ಟ್ ಮಾಡೋಂಥದ್ದು. ದಟ್ ಈಸ್ ಈ ಒಂದು ರಿಚುವಲ್ ನ ಮಹತ್ವ. ಓಕೆ, ಸೊ ಹುಣ್ಣಿಮೆ ಸಮಯದಲ್ಲಿ ನಾವು ಮಾಡ್ತೀವಿ ಬೇ ಲೀಫ್ ಇಂದ. ಹುಣ್ಣಿಮೆಯ ಒಂದು ರಿಚುವಲ್ ಅಲ್ಲಿ ನಾವು ಮಾಡ್ತೀವಿ ಬೇ ಲೀಫ್ ಇಂದ. ಸೊ ಈ ಬೇ ಲೀಫ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಬೇ ಲೀಫ್ ಇದೆಯಲ್ವಾ, ಇದು ತುಂಬಾ ಪವರ್ಫುಲ್. ಇದು ಕಾಮನ್ ಆಗಿ ಇದು ಪಲಾವ್ ಎಲೆ ಅಂತ ಕರಿತೀವಿ ಅಲ್ವಾ. ಪಲಾವ್ ಎಲೆ ಅಂದ್ರೆ ಸುಮ್ಮನೆ ಅನ್ಕೊಳ್ತೀರಾ ಪಲಾವ್ಗೆ ಹಾಕಕ್ಕೆ ಅಷ್ಟೇ, ಬಿರಿಯಾನಿಗೆ ಹಾಕಕ್ಕಂತ ಅನ್ಕೊಳ್ತೀರಾ. ಬಟ್ ಇದ್ರಲ್ಲಿ ತುಂಬಾ ಒಂದು ದೈವಿಕ ಶಕ್ತಿ ಇದೆ. ರೈಟ್, ದಿಸ್ ಹ್ಯಾಸ್ ವೆರಿ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್. ಸೊ ಈ ಬೇ ಲೀಫ್ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ, ಹೀಲಿಂಗ್ಸ್ಗೆ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ವಿತ್ ದ ಹೆಲ್ಪ್ ಆಫ್ ಬೇ ಲೀಫ್ ನಾವು ಒಂದು ಮ್ಯಾನಿಫೆಸ್ಟೇಷನ್ ರಿಚುವಲ್ ಮಾಡೋಣ ಇವತ್ತು. ಅರ್ಥ ಆಗ್ತಾ ಇದೆಯಾ? ಜೊತೆಗೆ ಒಬ್ಬರೇ ಮಾಡೋಕ್ಕೂ ನಾವು ಒಂದು ಕಮ್ಯುನಿಟಿನಲ್ಲಿ ಗುರುಗಳ ಜೊತೆಗೆ ವಿತ್ ಆಲ್ ದ ಪೀಪಲ್, ಪಾಸಿಟಿವ್ ಪೀಪಲ್ ಜೊತೆಗೆ ಮಾಡಿದಾಗ ತುಂಬಾ ಪವರ್ಫುಲ್ ಆಗಿರುತ್ತೆ. ನೀವು ಒಬ್ಬರೇ ಧ್ಯಾನ ಮಾಡೋಕ್ಕೂ, ನಾವು 400-500 ಜನ ಧ್ಯಾನ ಮಾಡೋಕ್ಕೂ, ಒಟ್ಟಿಗೆ ಧ್ಯಾನ ಮಾಡೋಕ್ಕೂ ತುಂಬಾ ಪವರ್, ತುಂಬಾ ಎನರ್ಜಿ ಸಿಗುತ್ತೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಇನ್ನೊಂದೇನಪ್ಪ ಅಂದ್ರೆ, ನೀವು ಬೇರೆ ದಿನ ಮೆಡಿಟೇಷನ್ ಮಾಡೋಕ್ಕೂ, ಹುಣ್ಣಿಮೆಯ ದಿನ ಮೆಡಿಟೇಷನ್ ಮಾಡೋಕ್ಕೂ ನಿಮಗೆ 10 ಪಟ್ಟು ಎನರ್ಜಿ ಸಿಗುತ್ತೆ, 100 ಪಟ್ಟು ಎನರ್ಜಿ ಸಿಗುತ್ತೆ. ದಟ್ ಈಸ್ ದ ಪವರ್ ಆಫ್ ಫುಲ್ ಮೂನ್ ರಿಚುವಲ್ಸ್. ಕ್ಲಿಯರ್? ಸೊ ಹಾಗಾದ್ರೆ ಶುರು ಮಾಡೋಣ. ಪ್ರತಿಯೊಬ್ಬರ ಹತ್ರ ಐ ಥಿಂಕ್ 5 ಬೇ ಲೀಫ್ ಇದೆ ಅನ್ಕೊಳ್ತೀನಿ. 5 ಸಾಕ? 5 ಸಾಕು. ತುಂಬಾ ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ. ಮಿನಿಮಮ್ 3 ಆದ್ರೂ ಇಟ್ಕೊಳ್ಳಿ, ಮಿನಿಮಮ್ 3 to 5 ಇಟ್ಕೊಳ್ತೀರಂತೆ. ಸೊ ಹೇಗ್ ಮಾಡೋಣ ಇವಾಗ? ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಇದು ಫ್ರಂಟ್ ಸೈಡ್ ಮುಂದೆಗಡೆ, ಇದು ಬ್ಯಾಕ್ ಸೈಡ್, ಎಲೆಯ ಬ್ಯಾಕ್ ಸೈಡ್ ಇದು. ಸೊ ಇಲ್ಲಿ ಫ್ರಂಟ್ ಸೈಡ್ ಅಲ್ಲಿ ಬರಿಬೇಕಾಗಿರೋದು ನಾವು ಏನ್ ಬರಿಬೇಕು? ಸೊ ಥಿಂಕ್ ಆಫ್ 5 ವಿಶಸ್. ನಿಮ್ಮ ಲೈಫ್ ಅಲ್ಲಿ 5 ಕನಸು ಗುರಿಗಳು ಏನಿರುತ್ತೆ. ಡೋಂಟ್ ಥಿಂಕ್ ಆಫ್ ಲಾಂಗ್ ಟರ್ಮ್, ತುಂಬಾ ಲಾಂಗ್ ಟರ್ಮ್ದು ಬೇಡ. ಅರ್ಥ ಆಗ್ತಾ ಇದೆಯಾ? ಈಗ ರೀಸೆಂಟ್ಲಿ 1 ಮಂತ್ ಅಲ್ಲಿ ಏನ್ ಅಚೀವ್ ಆಗಬೇಕು, 3 ಮಂತ್ಸ್ ಅಲ್ಲಿ ಏನ್ ಅಚೀವ್ ಆಗಬೇಕು, 6 ಮಂತ್ಸ್ ಅಲ್ಲಿ ಏನ್ ಅಚೀವ್ ಆಗಬೇಕು ಅಂತ ಒಂದು ವಿಷಸ್ನ ಮೈಂಡ್ ಅಲ್ಲಿ ರೆಡಿ ಮಾಡ್ಕೊಳ್ಳಿ. ಅದನ್ನ ಬರಿತೀವಿ ನಾವು ಬೇ ಲೀಫ್ ಮೇಲೆ. ಯಾವ ತರ ಬರಿಬೇಕು ಸರ್? ಯಾವ್ದು ಬರಿಬೇಕು? ಯಾವ್ದ್ರ ಬಗ್ಗೆ? ಎನಿಥಿಂಗ್. ನಿಮ್ಮ ಜೀವನದ 5 ಏರಿಯಾ. ಒಂದು ನಿಮ್ಮ ಪರ್ಸನಲ್, ನಿಮ್ಮ ವ್ಯಕ್ತಿತ್ವದ ಬಗ್ಗೆ. ಎರಡನೇದು ನಿಮ್ಮ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ಬರಿಬೋದು. ಮೂರನೇದು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಬರಿಬೋದು. 4ನೇದು ನಿಮ್ಮ ಬಿಸ್ನೆಸ್ ಬಗ್ಗೆ, ಕರಿಯರ್ ಬಗ್ಗೆ, ಪ್ರೊಫೆಷನ್ ಬಗ್ಗೆ ಬರಿಬೋದು. 5ನೇದು ನಿಮ್ಮ ಮನಿ ವಿಚಾರ, ಫೈನಾನ್ಷಿಯಲ್ ವಿಚಾರ ಬರಿಬೋದು. ಸೊ ಹೇಗ್ ಬರಿಬೇಕಪ್ಪ ಅಂದ್ರೆ, ಈ ಬೇಲಿಫಲ್ಲಿ ಜಾಗ ಇರಲ್ಲ ಅಷ್ಟು ಅಲ್ವಾ. ಸೊ ಇದ್ರಲ್ಲಿ ಬರೆಯುವಂಥದ್ದು ಕೇವಲ ಒಂದು 3 ಅಕ್ಷರ 4 ಅಕ್ಷರದಲ್ಲಿ ಬರೀತೀರಾ. ಯಾವ ತರ ಬರಿಬೇಕು? ಯಾವತ್ತು ಇದು ಅಫರ್ಮೇಶನ್ ರೂಪದಲ್ಲಿ ಬರಿಬೇಕು. ಅಂದ್ರೆ ಪಾಸಿಟಿವ್ ರೂಪದಲ್ಲಿ ಆಲ್ರೆಡಿ ಆಗಿದೆ, ಸಿಕ್ಕಿದೆ, ಅಚೀವ್ ಆಗಿದೆ ಅನ್ನೋ ರೀತಿ ಬರಿಬೇಕಾಗಿರೋಂಥದ್ದು. ಉದಾಹರಣೆ ಕೊಡ್ತೀನಿ. ಈಗ ಮನಿ ವಿಚಾರದಲ್ಲಿ, ಈಗ ಯಾರಿಗೋ ಮನಿ ವಿಚಾರದಲ್ಲಿ 2 lakh rupees ಬೇಕು, 5 lakh rupees ಬೇಕು, ಈ ತರ ಅಲ್ವಾ. ಸೊ ಈ ಬೇಲಿಫ್ ಮೇಲೆ ಬರೀತೀರಾ, ಐ ಹ್ಯಾವ್ ರಿಸೀವ್ಡ್ 2 lakhs. ಸಿಂಪಲ್, ಇಷ್ಟೇ ಬರೆಯೋದು. ಐ ಹ್ಯಾವ್ ರಿಸೀವ್ಡ್ 2 lakhs. ನನಗೆ 2 lakh rupees ಬಂದಿದೆ, ದೊರೆತಿದೆ, ಸಿಕ್ಕಿದೆ, ಇಷ್ಟೇ ಬರೀತೀರಾ. ಸರಿನಾ? ನಿಮ್ಮ ಗುರಿ ಏನಿದೆ, ವಿಷಸ್ ಏನಿದೆ, ಅದನ್ನ ಚಿಕ್ಕದಾಗಿ 3 ಅಕ್ಷರ 4 ಅಕ್ಷರದಲ್ಲಿ ಬರೀತೀರಾ. ಫಾರ್ ಎಕ್ಸಾಂಪಲ್, ನೀವು ಗಾಡಿ ತಗೋಬೇಕು, ಕಾರ್ ತಗೋಬೇಕು, ಸೈಟ್ ತಗೋ, ವಾಟ್ ಎವರ್ ನಿಮ್ಮ ಏನು ವಿಷಸ್ ಇದೆ ಅದನ್ನ ಈ 3 ಅಕ್ಷರ 4 ಅಕ್ಷರದಲ್ಲಿ ಬರೆಯುವಂಥದ್ದು. ಸರಿನಾ? ಎನಿ ಏರಿಯಾ. ಐ ಹ್ಯಾವ್ ಗಾಟ್ ದ ಜಾಬ್. ನನಗೆ ಉದ್ಯೋಗ ದೊರೆತಿದೆ, ಸಿಕ್ಕಿದೆ. ಐ ಹ್ಯಾವ್ ಗಾಟ್ ದ ಪ್ರಮೋಷನ್. ರೈಟ್? ಐ ಗಾಟ್ ಕನ್ಸೀವ್ಡ್. ನನಗೆ ಕನ್ಸೀವ್ ಆಗಿದೆ. ಈ ರೀತಿಯಾಗಿ. ಸೊ ನಿಮ್ಮ ಒಂದು ವಿಷಸ್ ಏನಿದೆ ಅದನ್ನ 3 ಅಕ್ಷರ 4 ಅಕ್ಷರದಲ್ಲಿ ಬರೆಯುವಂಥದ್ದು. ಮೈ ಡಿಯರ್ ಫ್ರೆಂಡ್ಸ್, ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್. ಯಾಕೆ ರೆಡ್ ಕಲರ್ ಸರ್? ರೆಡ್ ಕಲರ್ ಈಸ್ ಫಾರ್ ಮ್ಯಾನಿಫೆಸ್ಟೇಷನ್. ಓಕೆ, ರೆಡ್ ಕಲರ್ ಇಸ್ ಫಾರ್ ಮ್ಯಾನಿಫೆಸ್ಟೇಷನ್. ಸೊ ಒಂದು ಬೇಲೀಫ್ ಅಲ್ಲಿ ಒಂದು ವಿಷಸ್ನ ಬರೆಯುವಂಥದ್ದು. ಒಂದು ಬೇಲೀಫ್ ಅಲ್ಲಿ ಒಂದು ವಿಷಸ್ನ ಬರೆಯುವಂಥದ್ದು. ಸರಿನಾ? ಕ್ಲಿಯರ್? ಎಲ್ಲರಿಗೂ ಅರ್ಥ ಆಯ್ತಾ? ಕ್ಲಿಯರ್? ಅರ್ಥ ಆಯ್ತಾ? ಒಂದೊಂದು ವಿಷಸ್ನ ಒಂದೊಂದು ಬೇಲೀಫ್ ಅಲ್ಲಿ ಬರಿತೀವಿ. 5 ಬೇಲೀಫ್ ಇದೆ, 5 ವಿಷಸ್ನ ಬರೀತೀವಿ. ಸೊ ಶುರು ಮಾಡೋಣ ಎಲ್ಲರೂ.
ಆರ್ ಯು ಆಲ್ ರೆಡಿ? ಕ್ಲಿಯರ್? ರೆಡಿ ಇದ್ರೆ ಆರ್ ಅಂತ ಟೈಪ್ ಮಾಡಿ. So my dear friends, believe me, ನಾನು ಈ ಹುಣ್ಣಿಮೆಯ ಅಮಾವಾಸ್ಯೆ ರಿಚುವಲ್ಸ್ ನ ಆಲ್ಮೋಸ್ಟ್ 3.5 years ಇಂದ ಫಾಲೋ ಮಾಡ್ತಾ ಇದೀನಿ, ಮಾಡಿಸ್ತಾ ಇದ್ದೀನಿ ಅಲ್ವಾ? ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ದೆರ್ ಆರ್ ಸಮ್ ಪೀಪಲ್ 3.5 years ಇಂದ ಅಟೆಂಡ್ ಮಾಡ್ತಾರೆ, ಫಾಲೋ ಮಾಡ್ತಾ ಇದಾರೆ. ದೆರ್ ಆರ್ ಸಮ್ ಪೀಪಲ್ 2 years ಇಂದ, ದೆರ್ ಆರ್ ಸಮ್ ಪೀಪಲ್ 1 year ಇಂದ, 6 ತಿಂಗಳಿಂದ, 3 ತಿಂಗಳಿಂದ, ಎವ್ರಿ ಮಂತ್ ಅಟೆಂಡ್ ಮಾಡ್ತಿರೋಂಥವ್ರು ಇದ್ದಾರೆ. ಸೊ ಇದರಿಂದ ಸಾಕಷ್ಟು ರಿಸಲ್ಟ್ಸ್ ಕೂಡ ಪಡ್ಕೊಂಡಿದ್ದಾರೆ, ಸಕ್ಸಸ್ ಪಡೆದಿದ್ದಾರೆ, ಅಚೀವ್ ಮಾಡಿದ್ದಾರೆ ಅದನ್ನ. ಸೊ ಈ ಹುಣ್ಣಿಮೆಯ ದಿನ ಅಥವಾ ಅಮಾವಾಸ್ಯ ದಿನ ಏನು ರಿಚುವಲ್ಸ್ ಮಾಡಿ ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತೀವಿ, ಇದು ತುಂಬಾ ಬೇಗ ಅಟ್ರಾಕ್ಟ್ ಆಗುತ್ತೆ, ತುಂಬಾ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಡನ್. ಸ್ಕೆಚ್ ಪೆನ್ ಯೂಸ್ ಮಾಡಿ, ತೊಂದರೆ ಇಲ್ಲ. ಸ್ಕೆಚ್ ಪೆನ್ನು, ಮಾರ್ಕರು, ರೆಡ್ ಕಲರ್ ಪೆನ್ನು ಯಾವ್ದಾದ್ರು. ಡನ್. ಶುರು ಮಾಡೋಣ. ನಿಮ್ಮ ವಿಶಸ್, 5 ವಿಶಸ್, ನಿಮ್ಗೆ ಏನ್ ಬೇಕು, ಏನ್ ಅಚೀವ್ ಮಾಡ್ಬೇಕು, ಏನ್ ಪಡ್ಕೋಬೇಕಂತಿದ್ದೀರಾ? ಸೆಕೆಂಡ್ ಒನ್ ವಿಶ್ ಹೇಳಿ ಪ್ಲೀಸ್. ಮೇಡಮ್ ನನ್ ವಿಶ್ ಬರೆಯೋದಲ್ಲ, ನಿಮ್ ವಿಶ್ ಬರಿಬೇಕಾಗಿರೋದು ನೀವು. ಓಕೆ, ನಿಮಗೇನ್ ಬೇಕು, ನೀವೇನ್ ಅಚೀವ್ ಮಾಡ್ಬೇಕು, ಏನ್ ಪಡ್ಕೋಬೇಕು ಅದು, ಸರಿನಾ? ಬೇಲೀಫ್ ನ ಮುಂದೆಗಡೆ ಫ್ರಂಟ್ ಸೈಡ್ ಅಲ್ಲಿ ಬರೆಯುವಂಥದ್ದು. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಶುರು ಮಾಡೋಣ. ಪ್ರತಿಯೊಬ್ರು ಟೇಕ್ ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್. ಸೊ ಎಲೆಯ ಮುಂಭಾಗ ಫ್ರಂಟ್ ಸೈಡ್ ಅಲ್ಲಿ ಇಟ್ಕೊಳ್ತೀರಾ. ವಿತ್ ಲಾಟ್ ಆಫ್ ಪಾಸಿಟಿವಿಟಿಯಿಂದ, ಒಂದು ಖುಷಿಯಿಂದ, ವಿತ್ ಲಾಟ್ ಆಫ್ ಲವ್ ಬರೀತೀರಾ. ಪ್ರತಿಯೊಬ್ರು ಬರೀರಿ. ಬರೀರಿ, ಪ್ರತಿಯೊಬ್ರು ಬರೀರಿ. ಎಸ್, ಹುಣ್ಣಿಮೆ ದಿನ ಮಾಡೋ ರಿಚುವಲ್ ಇದು. ಡನ್. ಎಸ್.
ಸೂಪರ್, ವೆರಿ ಗುಡ್. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ವಿಲ್ ಎನರ್ಜೈಸ್ ಈಚ್ ಬೇ ಲೀಫ್ ನ ಎನರ್ಜೈಸ್ ಮಾಡೋಣ, ಎನರ್ಜಿ ಕೊಡೋಣ, ಅದಕ್ಕೆ ಲಾಟ್ ಆಫ್ ಗ್ರಾಟಿಟ್ಯೂಡ್ ಕೊಡೋಣ. ಸೊ ಹೇಗ್ ಮಾಡಬೇಕು? ಪ್ರತಿಯೊಬ್ರು ಟೇಕ್ ಒಂದು ಬೇ ಲೀಫ್ ನ ತಗೊಳ್ತೀರಾ. ಏನ್ ಬರ್ದಿದ್ದೀರಾ ನೋಡಿ, ಇದರಲ್ಲಿ ಏನ್ ಬರ್ದಿದ್ದೀರಾ? ಲೆಫ್ಟ್ ಹ್ಯಾಂಡ್ ಮೇಲೆ ಈ ರೀತಿಯಾಗಿ ಇಡ್ತೀರಾ. ಆನ್ ಯುವರ್ ಲೆಫ್ಟ್ ಹ್ಯಾಂಡ್ ಈ ರೀತಿಯಾಗಿ ಇಡ್ತೀರಾ. ರೈಟ್ ಹ್ಯಾಂಡಿನ ಕ್ಲೋಸ್ ಮಾಡಿ ನಿಮ್ಮ ಹೃದಯಕ್ಕೆ, ಎದೆಗೆ ಹತ್ತಿರವಾಗಿ ಇಟ್ಕೊಳ್ತಾ ಇದಕ್ಕೆ ಎನರ್ಜಿ ಕೊಡಿ. ಕ್ಲೋಸ್ ಯುವರ್ ಐಸ್. ಹೇಳ್ಕೊಳ್ಳಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಈ ನನ್ನ ವಿಶ್ ತುಂಬಾ ಬೇಗ ಈಸಿಯಾಗಿ ಅಚೀವ್ ಆಗಿದೆ. ಇದು ನಾನು ಪಡ್ಕೊಂಡಿದ್ದೀನಿ, ಫುಲ್ಫಿಲ್ ಆಗಿದೆ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಹಸ್ತಗಳ ಮುಖಾಂತರ ಎನರ್ಜಿ ಕೊಡ್ತಾ ಪ್ರೀತಿ ಕೊಡಿ, ಹಗ್ ಮಾಡಿ, ವಿಶ್ ಮಾಡಿ, ಕಿಸ್ ಮಾಡಿ. ನಿಮ್ಮ ಒಂದು ವಿಶ್ಗೆ ಎನರ್ಜಿ ಕೊಡ್ತಾ ಕೆಳಗಡೆ ಇಡ್ತೀರಾ. ಓಕೆ, ಇದೇ ರೀತಿ ಎಲ್ಲ ಬೇಲೀಫನ್ನು ಓದ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡಿನ ಕ್ಲೋಸ್ ಮಾಡಿ ಎನರ್ಜಿ ಕೊಡಿ. ಅಂಡ್ ಅದಕ್ಕೆ ಪ್ರೀತಿಯನ್ನ ಕೊಡ್ತಾ ಥ್ಯಾಂಕ್ ಯು ಹೇಳ್ತಾ ಎನರ್ಜೈಸ್ ಮಾಡಿ ಕೆಳಗಡೆ ಇಡ್ತೀರಾ. ಎಲ್ಲವನ್ನ ಕಂಪ್ಲೀಟ್ ಮಾಡಿ, ಇದೇ ತರ ಕಂಪ್ಲೀಟ್ ಮಾಡಿ, ಒನ್ ಬೈ ಒನ್ ಕಂಪ್ಲೀಟ್ ಮಾಡಿ. ಡನ್. 5 ಬೇಲೀಫ್ಗೆ ಎನರ್ಜಿ ಕೊಡಿ ಪ್ರತಿಯೊಬ್ರು. ಆದವರು ದೀಪ ಹಚ್ಚಿ ಕ್ಯಾಂಡಲ್ನ ಹಚ್ಕೊಳ್ಳಿ. ಆದಂತವರು ನಿಮ್ಮ ಹತ್ರ ಇರತಕ್ಕಂತ ದೀಪ ಅಥವಾ ಕ್ಯಾಂಡಲ್ನ ಹಚ್ಕೊಳ್ಳಿ. ಡನ್ ಆಯ್ತಾ ಈಗ? ಸೊ ವಿತ್ ದ ಹೆಲ್ಪ್ ಆಫ್ ಹೋಲ್ಡರ್ ಒಂದೊಂದೇ ಬೇಲೀಫ್ ತಗೊಳ್ತೀರಾ. ಬೌಲ್ ಅಥವಾ ತಟ್ಟೆ ಏನಿದೆ, ಸೊ ಒಂದೊಂದೇ ಬೇಲೀಫ್ನ ಬರ್ನ್ ಮಾಡ್ತೀರಾ. ಇದರ ಆಶಸ್ ಎಲ್ಲ ತಟ್ಟೆ ಒಳಗಡೆ ಅಥವಾ ಬೌಲ್ ಒಳಗಡೆ ಬೀಳ್ಬೇಕು, ಆ ರೀತಿಯಾಗಿ ಇಟ್ಕೊಳ್ಳಿ. ನೋಡಿ, ಏನ್ ಬರ್ನ್ ಮಾಡ್ತಿರಲ್ವಾ, ಇದರ ಹೊಗೆ ತುಂಬಾ ಒಳ್ಳೇದು ಆಕ್ಚುಲಿ ಆರೋಗ್ಯಕ್ಕೆ, ಮತ್ತೆ ನಿಮ್ಮ ಒಂದು ಎನರ್ಜಿಗೆ, ಪಾಸಿಟಿವಿಟಿಗೆ ತುಂಬಾ ಒಳ್ಳೇದಿದು. ಸೊ ನೀಟಾಗಿ ಬರ್ನ್ ಆಗಿ ಇದರ ಆಶಸ್ ಎಲ್ಲ ತಟ್ಟೆ ಒಳಗಡೆ ಬೀಳ್ಬೇಕು.
ಬರ್ನ್ ಮಾಡಿ 1 by 1 ಬೇಲೀಫ್ಸ್ನೆಲ್ಲ ಬರ್ನ್ ಮಾಡಿ. ಡನ್. ಕ್ಯಾಂಡಲ್ ಹಾಗೆ ಇರಲಿ, ಕ್ಯಾಂಡಲ್ ಅಥವಾ ದೀಪ ಹಾಗೆ ಇರಲಿ, ಆರ್ಸಕ್ ಹೋಗ್ಬೇಡಿ. ಕ್ಯಾಂಡಲ್ ಅಥವಾ ದೀಪ ಹಾಗೆ ಇರಲಿ, ಆರ್ಸಕ್ ಹೋಗ್ಬೇಡಿ. ವಿಲ್ ಡೂ ಮೆಡಿಟೇಷನ್. ಕ್ಯಾಂಡಲ್ ಜೊತೆಗೆ ಮೆಡಿಟೇಷನ್ ಮಾಡೋಣ, ದೀಪದ ಜೊತೆಗೆ ಮೆಡಿಟೇಷನ್ ಮಾಡೋಣ. ಆಯ್ತಾ? ಎಲ್ಲರದ್ದು ಆಯ್ತಾ? ಎಸ್, ಇನ್ನ ಕೆಲವರು ಬರ್ನ್ ಮಾಡ್ತಾ ಇದ್ದಾರೆ. ಡನ್. ಸೊ ರೈಟ್ ನೌ ಈಗ ಪ್ರತಿಯೊಬ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ, ಟೇಕ್ ದ ಬೌಲ್, ತಟ್ಟೆ, ಇದರಲ್ಲಿ ಆಶಸ್ ಎಲ್ಲ ಬಿದ್ದಿದೆಯಲ್ವಾ, ಬೇ ಲೀಫ್ನ ಬರ್ನ್ ಮಾಡಿರೋ ಆಶಸ್. ಸೊ ಈ ತಟ್ಟೆ ಅಥವಾ ಬೌಲನ್ನ ಆಚೆ ತಗೊಂಡು ಹೋಗ್ತೀರಾ, ಬ್ಯಾಲ್ಕನಿ ಅಥವಾ ಟೆರೆಸ್ ಅಥವಾ ಹೊರಗಡೆ ಹೋಗ್ಬಿಟ್ಟು ಆಕಾಶವನ್ನ ನೋಡ್ತಾ, ಚಂದ್ರ ಕಾಣಿಸಿದ್ರೆ ಒಳ್ಳೇದು, ಕಾಣಿಸಿಲ್ಲ ಅಂದ್ರೂ ನೋ ಪ್ರಾಬ್ಲಮ್, ಚಂದ್ರ ಇದ್ದಾನೆ, ಸರಿನಾ? ಸೊ ಆಕಾಶವನ್ನ ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಇದೆಲ್ಲವೂ ಫುಲ್ಫಿಲ್ ಆಗಿದೆ, ಅಚೀವ್ ಆಗಿದೆ ಅಂತ ಹೇಳಿ ಹೇಳ್ಕೊಳ್ತಾ, ಸೊ ಏನಿದೆ ಇದರಲ್ಲಿ ಆಶಸ್ನ ಬ್ಲೋ ಮಾಡ್ತೀರಾ. ಈ ಆಶಸ್ ಎಲ್ಲ ಯೂನಿವರ್ಸ್ಗೆ ತಲುಪೋ ತರ ಗಾಳಿಯನ್ನ ಊಬಿ ಯೂನಿವರ್ಸ್ಗೆ ಸಬ್ಮಿಟ್ ಮಾಡ್ತೀರಾ. ಅಲ್ಲೇ 30 ಸೆಕೆಂಡ್ ನಿಂತ್ಕೊಂಡು ಧ್ಯಾನ ಮಾಡ್ತೀರಾ, ಕಣ್ ಮುಚ್ಕೊಂಡು ವಿಜುವಲೈಸ್ ಮಾಡಿ, ಇಮ್ಯಾಜಿನ್ ಮಾಡಿ ಇದೆಲ್ಲ ಅಚೀವ್ ಆಗಿದೆ, ಸಿಕ್ಕಿದೆ ಅನ್ನೋ ತರ ವಿಜುವಲೈಸ್ ಮಾಡ್ತಾ 30 ಸೆಕೆಂಡ್ ಮಾಡಿ, ದೆನ್ ವಾಪಸ್ ಬನ್ನಿ ಪ್ರತಿಯೊಬ್ರು. ಓಕೆ, ರೈಟ್ ನಾವು ಎಲ್ಲರೂ ಈಗಲೇ ಮಾಡಿ ವಾಪಸ್ ಬರಬೇಕು. ಸೊ ನಾನು ಹೋಗಿ ಮಾಡ್ಬಿಟ್ಟು ಬರ್ತೀನಿ. ಸೊ ಪ್ರತಿಯೊಬ್ಬರು ಮುಗಿಸಿ ಬನ್ನಿ.
ಡನ್. ನೋಡಿ ಕ್ಯಾಮ್ರಾ ಆನ್ ಆಗಿರೋರು ಬಂದಾದ್ಮೇಲೆ ಕಾಣತ್ ನನಗೆ ಎಸ್ ಆಗಿದೆ ಅಂತ ಹೇಳ್ಬಿಟ್ಟು. ಕ್ಯಾಮ್ರಾ ಆಫ್ ಆಗಿರೋರು ಗೊತ್ತಿಲ್ಲ, ನೀವು ಬಂದಿದ್ರಾ ಇಲ್ವಾ ಗೊತ್ತಾಗಲ್ಲ. ಸೊ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಡನ್ ಅಂತ. ಎಸ್, ವೆರಿ ಗುಡ್. ವೆರಿ ಗುಡ್. ಈಗ ಮಾಡೋಣ ಬ್ಯೂಟಿಫುಲ್ ಆಗಿ ನಾವೊಂದು ಮೆಡಿಟೇಷನ್ ಮಾಡೋಣ, ಧ್ಯಾನವನ್ನ ಮಾಡೋಣ. ವೆರಿ ಪವರ್ಫುಲ್ ಕ್ಲೆನ್ಸಿಂಗ್ ಪ್ರೋಸೆಸ್ ಮಾಡ್ತಾ ಒಂದು ಧ್ಯಾನವನ್ನ ಮಾಡೋಣ. ಓಕೆ, ನೋಡಿ ಐ ಟೋಲ್ಡ್ ಯು, ನಾನು ನಿಮ್ಗೆಲ್ಲ ಹೇಳಿದೆ, ನೀವು ಒಬ್ಬರೇ ಮೆಡಿಟೇಷನ್ ಮಾಡೋಕ್ಕೂ 400-500 ಜನ 600 ಜನ ಒಟ್ಟಿಗೆ ಮೆಡಿಟೇಷನ್ ಮಾಡೋಕ್ಕೂ ತುಂಬಾ ಎನರ್ಜಿ ಇರುತ್ತೆ, ತುಂಬಾ ಪವರ್ ಇರುತ್ತೆ. ಸೊ ಪ್ಲೀಸ್ ಐ ರಿಕ್ವೆಸ್ಟ್, ಎಲ್ಲರೂ ಮಾಡ್ಬೇಕು ನೀವು, ಸರಿನಾ? ಕ್ಯಾಮ್ರಾ ಆಫ್ ಆಗಿರೋರು ಮಾಡಬೇಕು. ಕ್ಲಿಯರ್? ಸೊ ನಿಮ್ ಮುಂದೆಗಡೆ ದೀಪವನ್ನ ಇಟ್ಕೊಳ್ಳಿ, ಕ್ಯಾಂಡಲ್ ದೀಪ ಮುಂದೆಗಡೆ ಇಟ್ಕೊಳ್ಳಿ. ಹಾ, ಯಾರ ಹತ್ರ ಕ್ರಿಸ್ಟಲ್ಸ್ ಇದೆ, ಕ್ರಿಸ್ಟಲ್ಸ್, ಸ್ಫಟಿಕ, ಸ್ಟೋನ್ಸ್, ನಾನು ಆಫ್ಲೈನ್ ಪ್ರೋಗ್ರಾಮ್ ಅಲ್ಲಿ ಕೊಟ್ಟಿದ್ದೆ, ಲೈಕ್ ಅಮೆಥಿಸ್ಟ್ ಸ್ಟೋನ್ ಕೊಟ್ಟಿದ್ದೆ, ಮ್ಯಾನಿಫೆಸ್ಟೇಷನ್ ಸ್ಟೋನ್ಸ್ ಕೊಟ್ಟಿದ್ದೆ, ಅದನ್ನು ಕೂಡ ಚಾರ್ಜ್ ಮಾಡ್ಕೋಬಹುದು. ಯಂತ್ರಗಳಿದ್ರೆ ಅದನ್ನೆಲ್ಲ ಚಾರ್ಜ್ ಮಾಡ್ಕೊಳ್ಳಿ, ಕ್ಲೆನ್ಸ್ ಮಾಡ್ಕೊಳ್ಳಿ. ಲಕ್ ಯಂತ್ರ, ಮನಿ ಯಂತ್ರ, ಸ್ಟೂಡೆಂಟ್ಸ್ಗೆಲ್ಲ ಕೊಟ್ಟಿದೆಯಲ್ಲ, ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ, ಎನರ್ಜೈಸ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿ, ಇಯರ್ಫೋನ್ ಹಾಕೊಂಡ್ರೆ ಬೆಸ್ಟ್. ಒಬ್ಬರೇ ಇದ್ರೆ ಇಯರ್ಫೋನ್ ಹಾಕೊಳ್ಳಿ. ಈಗ 2-3 ಜನ ಅಟೆಂಡ್ ಮಾಡ್ತಿದ್ರೆ ಕಷ್ಟ ಇಯರ್ಫೋನ್ ಹಾಕ್ಲಿಕ್ಕೆ. ನೋ ಪ್ರಾಬ್ಲಮ್, ಆದಷ್ಟು ಕೇಳಿಸ್ಕೊಂಡು ಮಾಡ್ತಿರಂತೆ, ಸರಿನಾ? ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್, ಬೆನ್ನ ನೇರ ಇಟ್ಕೊಳ್ತಾ, ಶೋಲ್ಡರ್ ರಿಲ್ಯಾಕ್ಸ್. 2 ಹಸ್ತದಲ್ಲಿ ಜ್ಞಾನ ಮುದ್ರೆಯನ್ನ ಇಟ್ಕೊಳ್ತಾ, ಮಂಡಿಯ ಮೇಲೆ. ಜಸ್ಟ್ ಫಾಲೋ ಮೈ ವಾಯ್ಸ್, ನನ್ನ ವಾಯ್ಸ್ ನ ಫಾಲೋ ಮಾಡ್ತಾ ಹೋಗ್ಬೇಕು ಅಂಡ್ ಇಮ್ಯಾಜಿನ್ ಮಾಡ್ತಾ ಹೋಗ್ಬೇಕು, ಸರಿನಾ? ಸೊ ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ, ಕ್ಲೋಸ್ ಯುವರ್ ಐಸ್, ಕಣ್ ಮುಚ್ಕೊಳ್ಳಿ.
ಹಾಗೆ ಕಣ್ಮುಚ್ಕೊಂಡು ಪವರ್ಫುಲ್ ಮಂತ್ರ ಧ್ಯಾನ ಮಾಡೋಣ. ಪ್ರತಿಯೊಬ್ರು ನಿಮ್ಮ ಕೈಯಲ್ಲಿ ನೀರ್ ಬಾಟಲ್ನ ಇಟ್ಕೊಳ್ಳಿ. ನಿಮ್ಮ ಹತ್ರ ಇರ್ತಕ್ಕಂಥ ವಾಟರ್ ಬಾಟಲ್ ಅಥವಾ ನೀರಿನ ಗ್ಲಾಸ್ ಆದ್ರೂ ಸರಿ ಕೈಯಲ್ಲಿ ಇಟ್ಕೊಳ್ಳಿ. ಹಾಗೆ ಕಣ್ಮುಚ್ಕೊಂಡು ನಿಮ್ಮ ಹಸ್ತದಲ್ಲಿ ನೀರ್ ಬಾಟಲ್, ನೀರಿನ ಗ್ಲಾಸ್ನ ಇಟ್ಕೊಳ್ತಾ ನೀವೇನೇನೆಲ್ಲ ಬರ್ದಿದ್ರಿ ಬೇಲೀಫ್ ಒಳಗಡೆ ಅದನ್ನೆಲ್ಲ ನೆನಪಿಸ್ಕೊಳ್ತಾ ಹಸ್ತಗಳ ಮುಖಾಂತರ ನೀರ್ ಬಾಟಲ್ಗೆ ನೀರಿಗೆ ಎನರ್ಜಿ ಕೊಡ್ತಾ ಇದೆಲ್ಲವೂ ಮ್ಯಾನಿಫೆಸ್ಟ್ ಆಗಿದೆ, ಅಚೀವ್ ಆಗಿದೆ, ಇದೆಲ್ಲವನ್ನ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಇಮ್ಯಾಜಿನ್ ಮಾಡ್ತಾ ನೀರನ್ನ ಚಾರ್ಜ್ ಮಾಡಿ, ಎನರ್ಜೈಸ್ ಮಾಡಿ, ಹಾಗೆ ಧ್ಯಾನವನ್ನ ಮಾಡಿ ಪ್ರತಿಯೊಬ್ರು. करचरणकृतं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत् क्षमस्व. जय जय करुणाब्धे श्रीमहादेव शम्भो. ಮುಖದಲ್ಲಿ ಒಂದು ನಗು ಇರ್ಲಿ, ಖುಷಿಯಿಂದ ಮೆಡಿಟೇಟ್ ಮಾಡಿ, ತುಂಬಾ ಸೀರಿಯಸ್ ಬೇಡ. करचरणकृतं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत् क्षमस्व. जय जय करुणाब्धे श्रीमहादेव शम्भो. करचरणकृतं वा कायजं कर्मजं वा श्रवणनयनजं वा मानसं वा पराधं वा
सर्वमेतत् क्षमस्व जय जय करुणाब्धे श्रीमहादेव शम्भो ಹಾಗೆ ಕಣ್ಮುಚ್ಕೊಂಡು ಇವತ್ತು ಗುರುಪೂರ್ಣಿಮೆಯ ಪ್ರಯುಕ್ತ ಫಾರ್ 1 ಮಿನಿಟ್ ನಿಮ್ಮ ಲೈಫಲ್ಲಿ ಯಾವ ವ್ಯಕ್ತಿಗಳು ಯಾವ ಗುರುಗಳು ನಿಮ್ಮ ಲೈಫನ್ನು ಪರಿವರ್ತನೆ ಮಾಡಿದರೆ, ಬದಲಾವಣೆ ಮಾಡಿದರೆ, ನಿಮ್ಮನ್ನು ಇನ್ಸ್ಪೈರ್ ಮಾಡಿದರೆ ಅವ್ರನ್ನೆಲ್ಲರನ್ನೂ ನೆನಪಿಸ್ಕೊಳ್ಳಿ. ಅವರೆಲ್ಲರಿಗೂ ಒಂದು ಧ್ಯಾನದಲ್ಲಿ ಕೃತಜ್ಞತೆನ ಸಲ್ಲಿಸಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ, ಥ್ಯಾಂಕ್ ಯು ಹೇಳಿ ಅವರೆಲ್ಲರಿಗೂ ಒಂದು ಪ್ರಣಾಮಗಳನ್ನ ಕೊಡಿ ನಿಮ್ಮ ಕಡೆಯಿಂದ ಈ 1 ನಿಮಿಷದ ಧ್ಯಾನದಲ್ಲಿ. ಡೀಪ್ ಇನ್ಹೇಲ್ ಮಾಡ್ತಾ ನಿಮ್ಮೆಲ್ಲ ಗುರುಗಳಿಗೂ ವಂದನೆ ಅರ್ಪಿಸ್ತಾ ಸಾಷ್ಟಾಂಗ ನಮಸ್ಕಾರದ ಮುಖಾಂತರ ಕೃತಜ್ಞತೆನ ಸಲ್ಲಿಸ್ತಾ ಪಾದ ಚರಣ ಸ್ಪರ್ಶ ಮಾಡ್ತಾ ಆಶೀರ್ವಾದವನ್ನ ಪಡ್ಕೊಳ್ಳಿ. ಮಾತಾ ಪಿತಾ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರು, ಮನೆ ದೇವರು, ನೀವು ನಂಬಿರ್ತಕ್ಕಂಥ ದೇವರಿಂದ ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳಿ. ನಿಮ್ಮ ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ ಥ್ಯಾಂಕ್ ಯು ಹೇಳ್ತಾ ಕೀಪ್ ದ ಬಾಟಲ್ ಕೆಳಗಡೆ ಇಡಿ. ರೈಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಕಂಪ್ಲೀಟ್ಲಿ ಸರೆಂಡರ್ ಆಗಿ ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ. ಹೈ ಎನರ್ಜಿನ ರಿಸೀವ್ ಮಾಡಿ. ಇಮ್ಯಾಜಿನ್ ಮಾಡಿ ಚಂದ್ರನಿಂದ ಹುಣ್ಣಿಮೆಯ ಒಂದು ಶಕ್ತಿ ನಿಮ್ಮ ಹಸ್ತಗಳ ಮುಖಾಂತರ ನಿಮ್ಮನ್ನ ರೀಚಾರ್ಜ್ ಮಾಡ್ತಾ ಇದೆ. ನಿಮ್ಮ ದೇಹ, ಮನಸ್ಸು, ಆತ್ಮನ ರೀಚಾರ್ಜ್ ಮಾಡ್ಕೊಳ್ತಾ ಹೈ ಎನರ್ಜಿನ ರಿಸೀವ್ ಮಾಡ್ತಾ ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ. ಇದೆಲ್ಲವೂ ನನಗೆ ಅಚೀವ್ ಆಗಿದೆ, ಎಲ್ಲ ಫುಲ್ಫಿಲ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ನಿಮ್ಮ ಹಸ್ತಗಳಲ್ಲಿ ಒಂದು ಗೋಲ್ಡನ್ ಕಲರ್ ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ ನಿಮ್ಮ ಹಸ್ತದಲ್ಲಿ ಒಂದು ಎನರ್ಜಿ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ. ಪ್ರತಿಯೊಬ್ರು ನಿಮ್ಮ ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ.
ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ತಾ ಸೆಷನ್ ಅಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಅವರೆಲ್ಲ ವಿಶಸ್ ಎಲ್ಲ ಫುಲ್ಫಿಲ್ ಆಗ್ಲಿ ಅಂತ ಹೇಳಿ ಬ್ಲೆಸ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಇಮ್ಯಾಜಿನ್ ಮಾಡಿ, ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಹುಣ್ಣಿಮೆಯ ರಿಚುವಲ್ಗೆ, ನಮ್ಮ ಕಮ್ಯುನಿಟಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ನಮ್ಮ ಈ ಕಲಿಕೆಗೆ ಥ್ಯಾಂಕ್ ಯು ಹೇಳ್ತಾ, ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರ್ ಕುಡೀರಿ. That's it. That's it. Thank you so much. Thank you all of you. ಒಂದು ವರ್ಡ್ ಅಲ್ಲಿ ಹೇಳಿ, ಅನ್ಮ್ಯೂಟ್ ಮಾಡಿ, ಈ ಒಂದು ಹುಣ್ಣಿಮೆಯ ರಿಚುವಲ್ ಹೇಗನ್ನಿಸ್ತು? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಒಂದು ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ. Thank you, ಗುರುಗಳೇ. ಸೂಪರ್ ಸರ್. ಥ್ಯಾಂಕ್ ಯು Wonderful ಆಗಿತ್ತು ಗುರುಗಳೇ. Thank you so much. Thank you. That was really nice. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. Thank you very much for everything. For everything. ಸರ್ ದೈವಿಕವಾಗಿ ಪರವಶವಾದ ಅನುಭವ ಆಯ್ತು. ಎಂಟರ್ ಆಗಿದೆ. ಒಳ್ಳೆ ಅನುಭವ. Excellent, sir. ಥ್ಯಾಂಕ್ ಯು ಸೋ ಮಚ್. ನೋಡಿ, 1 month ಮಾಡ್ತೀರಾ ಅಲ್ವಾ? ಎಸ್, ಕೆಲವರಿಗೆ 1 month ಅಲ್ಲೇ ರಿಸಲ್ಟ್ ಬಂದ್ಬಿಡುತ್ತೆ. ಬಟ್ ರೆಗ್ಯುಲರ್ ಆಗಿ ಮಾಡಿ. ಒಂದು 2-3 months ಅಲ್ಲಿ ನೋಡ್ತೀರಾ ವಂಡರ್ಫುಲ್ ರಿಸಲ್ಟ್ಸ್. ನಿಮ್ಗೆ ಏನೇನು ಅಚೀವ್ ಮಾಡಬೇಕು, ಪಡ್ಕೋಬೇಕು ಎಲ್ಲ ಸಿಗ್ತಾ ಬರುತ್ತೆ, ಎಲ್ಲ ಅಚೀವ್ ಆಗ್ತಾ ಬರುತ್ತೆ. ಸೊ ಕೀಪ್ ಡೂಯಿಂಗ್ ರೆಗ್ಯುಲರ್ಲಿ. ಲೈವ್ ಅಲ್ಲಿ ಮಾಡ್ತೀವಿ ನಾವು, ಫ್ರೀ ಕ್ಲಾಸ್ ಇದು. ಸೊ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ಕಂಪಲ್ಸರಿ ಜಾಯ್ನ್ ಆಗಿ ಎಲ್ಲರೂ. ಅಂಡ್ ಇನ್ನೊಂದು ದರ್ಶನಕ್ಕೆ ಸ್ಪ್ರೆಡ್ ಮಾಡಿ, ಶೇರ್ ಮಾಡಿ, ಸೊ ದಟ್ ಅವರು ಕಲೀಲಿ, ಅವರು ಫಾಲೋ ಮಾಡಲಿ. ಈ ಒಂದು ವಿಡಿಯೋ ರೆಕಾರ್ಡಿಂಗ್ ಯೂಟ್ಯೂಬಲ್ಲೂ ಬರುತ್ತೆ. ರಾತ್ರಿ ಅಥವಾ ಬೆಳಗ್ಗೆ 24 hours ಅಲ್ಲಿ ಮಾಡಿ ಮುಗಿಸಿದ್ರೆ ಯು ಕ್ಯಾನ್ ರಿಸೀವ್ ದ ಎನರ್ಜಿ. ಹುಣ್ಣಿಮೆಯ ಪ್ರಭಾವ ಒಂದಿನ ಮೊದಲು ಒಂದಿನ ಆಮೇಲೆ ಇದ್ದೇ ಇರುತ್ತೆ. ಸೊ ಇಫ್ ಎನಿಬಡಿ ಮಿಸ್ಡ್, ಲೈವ್ ಅಲ್ಲಿ ಮಿಸ್ ಆಗಿದ್ರೆ ಯೂಟ್ಯೂಬ್ ಅಲ್ಲಿ ರೆಕಾರ್ಡಿಂಗ್ ನೋಡಿಕೊಂಡು 24 hours ಒಳಗಡೆ ಕಂಪ್ಲೀಟ್ ಮಾಡಿ. ಡನ್ ಆಗ್ಬೋದಾ? ಒನ್ ಮೋರ್ ಥಿಂಗ್, ಏನ್ ಮಾಡಬೇಕು? ಸೊ ಇವತ್ತು ಹುಣ್ಣಿಮೆಯ ದಿನ ಇನ್ನೊಂದು ರಿಚುವಲ್ ನೀವು ಫಾಲೋ ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ, ಈಗ ನೀರು ಕುಡಿದ್ರಲ್ವಾ, ಖಾಲಿ ಆಗಿದೆ, ಇದನ್ನ ಮತ್ತೆ ತುಂಬಿಸಿ, ಮತ್ತೆ ನೀರು ತುಂಬಿಸ್ಬಿಟ್ಟು ಇನ್ನೊಂದ್ಸರಿ ನೀವೇನಿಲ್ಲ ಬರ್ದಿರಾ ನಿಮ್ಮ ವಿಶಸ್ಸು, ಅದನ್ನೆಲ್ಲ ನೆನಪಿಸ್ಕೊಳ್ತಾ ಕೈಯಿಂದ ಇಟ್ಕೊಂಡು ಚಾರ್ಜ್ ಮಾಡಿ ಎನರ್ಜಿ ಕೊಡಿ. ನಿಮ್ಮೆಲ್ಲ ವಿಶಸ್ನ ನೀರಿಗೆ ಎನರ್ಜೈಸ್ ಮಾಡ್ತಾ ಈ ಬಾಟಲ್ನ ಇವತ್ತು ರಾತ್ರಿ ಹೊರಗಡೆ ಇಡ್ತೀರಾ. ನಿಮ್ಮ ಮನೆಯಿಂದ ಆಚೆಗಡೆ, ಬಾಲ್ಕನಿ, ಟೆರೆಸ್ ಅಥವಾ ಡೋರಿಂದ ಆಚೆಗಡೆ ಎಲ್ಲಾದ್ರೂ ಸರಿ. ಸೊ ಚಂದ್ರನ ಬೆಳಕ್ ಬಿದ್ರು ತುಂಬಾ ಒಳ್ಳೇದು, ಬೆಳಕ್ ಬಿದ್ದಿಲ್ಲ ಅಂದ್ರೂ ನೋ ಪ್ರಾಬ್ಲಮ್. ಸೊ ಹೊರಗಡೆ ಇದ್ರೆ ಚಂದ್ರನ ಎನರ್ಜಿ ಈ ನೀರಿನ ಮೇಲೆ ಬಿದ್ದು ಇದು ಎನರ್ಜೈಸ್ ಆಗುತ್ತೆ, ಚಾರ್ಜ್ ಆಗುತ್ತೆ. ಬೆಳಗ್ಗೆನೆ ಬೇಗ, ಸೂರ್ಯೋದಯಕ್ಕೆ ಮೊದಲು ಅಥವಾ ಬೆಳಗ್ಗೆ ಬೇಗ ಎದ್ದು ಈ ಬಾಟಲ್ ನೀರನ್ನ ಕಂಪ್ಲೀಟ್ ಆಗಿ ಕುಡಿತೀರ. ಡನ್? ಮಾಡ್ತೀರಾ ಎಲ್ಲರೂ? ಮಾಡಿ, ಪ್ರತಿಯೊಬ್ರು ಮಾಡ್ಲಿ. ಪವರ್ಫುಲ್ ರಿಚುವಲ್ ಇದು. ಸೊ ಹುಣ್ಣಿಮೆಯ ದಿನ ಇದನ್ನ ಮಾಡೋಂಥದ್ದು. ರಾತ್ರಿ ಪೂರ್ತಿ ನೀರನ್ನ ಆಚೆ ಇಟ್ಟು ಚಾರ್ಜ್ ಆಗಿರುತ್ತೆ. ನೀವು ಇದಕ್ಕೆ ಏನ್ ವಿಶಸ್ ಎಲ್ಲ ಕೊಟ್ಟಿದ್ದೀರಾ ಅದೆಲ್ಲಾನು ರೀಚಾರ್ಜ್ ಆಗುತ್ತೆ, ಮ್ಯಾನಿಫೆಸ್ಟ್ ಆಗ್ಲಿಕ್ಕೆ ಬೇಗ ಅಟ್ರಾಕ್ಟ್ ಆಗುತ್ತೆ. ಡನ್? ಮಾಡಿ ಎಲ್ಲರೂ ಕೂಡ. ಸೊ ಈಗ ನೀವು ದೀಪವನ್ನ ಆರಿಸ್ಬೋದು, ಕ್ಯಾಂಡಲ್ನ ಆರಿಸ್ಬೋದು. That's it. That's it. I'm so grateful, so thankful to all of you. ಅದ್ಭುತವಾದ ಸೆಷನ್ಗೆ and almost 600 plus 650 plus ಅಟೆಂಡ್ ಮಾಡಿದಿರಾ. ಥ್ಯಾಂಕ್ ಯು ಸೋ ಮಚ್. ಸೊ I want to just announce ಏನ್ ಮಾಡ್ಬೋದು ಗುರುಪೂರ್ಣಿಮಾ ಪ್ರಯುಕ್ತ ಅಂತ ಅನ್ಕೊಳ್ತಾ ಇದ್ದೆ.
ಸೊ ಹ್ಯಾವ್ 2 ಥಿಂಗ್ಸ್ ಇನ್ ಮೈ ಮೈಂಡ್. ಏನಪ್ಪಾ ಅಂದ್ರೆ, ಒಂದು 5 days ಒಂದು ಫ್ರೀ ಮೆಡಿಟೇಷನ್ ಕ್ಲಾಸ್ ಮಾಡಬೇಕು ಅಂತ. ಲಾಸ್ಟ್ ಟೈಮ್ ಬೆಳಗ್ಗೆ ಹೊತ್ತು ಮಾಡಿದ್ದೆ, ಈ ಸರಿ ಆದ್ರೆ ರಾತ್ರಿ ಮಾಡೋಣ ಅಂತ, ನೈಟ್ ಮೆಡಿಟೇಷನ್ ಮಾಡೋಣ ಅಂತ. ಡೈಲಿ ಲೈವ್ ಅಲ್ಲಿ ಫ್ರೀ ಆಗಿ 15 ನಿಮಿಷ 20 ನಿಮಿಷ ಜಾಯಿನ್ ಆಗ್ತೀವಿ, ಮೆಡಿಟೇಷನ್ ಮಾಡ್ತೀವಿ. ಒಂದು ಅದು, ಅಥವಾ ಐ ಆಮ್ ಥಿಂಕಿಂಗ್ ಇವನ್ ದಿಸ್ 10 days ಒಂದು ಮನಿ ಚಾಲೆಂಜ್. ಫೈನಾನ್ಷಿಯಲ್, ತುಂಬಾ ಜನಕ್ಕೆ ಫೈನಾನ್ಷಿಯಲ್ ಇರುತ್ತಲ್ವಾ, ಸೊ ಫ್ರೀ ಮನಿ ಮ್ಯಾನಿಫೆಸ್ಟೇಷನ್ಗೆ, ಮನಿ ಅಟ್ರಾಕ್ಷನ್ಗೆ ಒಂದು ಅಫರ್ಮೇಷನ್ ಹೀಲಿಂಗ್ ಕೋರ್ಸ್ ಮುಖಾಂತರ 10 days ಚಾಲೆಂಜ್. ಅಲ್ಲಿ ಗಿವ್ ಆಕ್ಟಿವಿಟೀಸ್ ಮುಖಾಂತರ ಸೊ ಮನಿ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ, ಅಟ್ರಾಕ್ಟ್ ಮಾಡ್ಲಿಕ್ಕೆ ಈ ತರ ಒಂದೇನಾದ್ರು ಮಾಡೋಣ ಅಂತ. ನೀವು ಹೇಳಿ, ಮನಿದ್ ಮಾಡೋಣ ಇಲ್ಲ ಮೆಡಿಟೇಷನ್ ಮಾಡೋಣ, ಏನ್ ಮಾಡೋಣ ಅಂತ. ಐ ಆಮ್ ಬಿಟ್ ಯಾವ್ದು ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮನಿನ ಮೆಡಿಟೇಷನ್ ಯೋಚನೆ ಮಾಡ. ಬಟ್ ಯಾವುದೇ ಮಾಡಿದ್ರು ಐ ವಾಂಟ್ ಮ್ಯಾಕ್ಸಿಮಮ್ ಪೀಪಲ್. ಒಂದು 500 ಇವತ್ತೇ ಆಗೋಯ್ತಲ್ವಾ, 1000 ಜನ ಅಟೆಂಡ್ ಮಾಡ್ಬೇಕು. ಏನಂತೀರಾ? ಡನ್ ಬೋತಾ ಕಿಲಾಡಿಗಳೆಲ್ಲ. ಮಾಡೋಣ, ಒಂದೊಂದನ್ನೇ ಮಾಡೋಣ. ಸೊ ಬೆಳಗ್ಗೆದು ಒಟ್ಟಿಗೆ ತಿಂತೀನಿ, ರಾತ್ರಿದು ಒಟ್ಟಿಗೆ ತಿಂತೀನಿ, ಕಷ್ಟ ಆಗುತ್ತಲ್ವಾ ಜೀರ್ಣಿಸ್ಕೊಳಕ್ಕೆ, ರೈಟ್? ಮೆಡಿಟೇಷನ್ ಮನಿ ರಿಚುವಲ್ಲೇ ಅಲ್ವಾ? ಸೊ 1 at a time ಮಾಡೋಣ, ಪ್ರಾಪರ್ ಆಗಿ ಒಂದ್ರ ಮೇಲೆ ಫೋಕಸ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿ ಕಲಿತೀರ. ಅರ್ಥ ಆಗ್ತಾ ಇದೆಯಾ? ನೋಡಿ, ಮನಿ ಅವಶ್ಯಕತೆ ಇರೋರಿಗೆ ಮನಿ ಅಂತ ಹಾಕ್ತೀರಾ, ಮನಿ ಆಲ್ರೆಡಿ ಇರೋರಿಗೆ ಧ್ಯಾನ ಬೇಕು ಅಂತ ಹೇಳ್ತೀರಾ ಅಲ್ವಾ? ಲೈಫ್ ಇಸ್ ಲೈಕ್ ದಟ್. ಒಂದ್ ಸಿಕ್ಕದ್ಮೇಲೆ ಇನ್ನೊಂದು ಬೇಕನ್ಸುತ್ತೆ, ಅದಿದ್ರೆ ಇನ್ನೊಂದು ಬೇಕನ್ಸುತ್ತೆ, ಆ ಥರನೇ ಲೈಫ್ ಇಸ್ ಲೈಕ್ ದಟ್. ಎನಿವೇ, ಲೆಟ್ಸ್ ಸಿ, ಅನೌನ್ಸ್ ಮಾಡ್ತೀನಿ. ಬಟ್ ಒನ್ ಥಿಂಗ್ ಇಸ್ ಶ್ಯೂರ್, ಇಟ್ಸ್ ಆಕ್ಟಿವಿಟಿ ಬೇಸ್ಡ್. ಮನಿದ್ ಮಾಡ್ತೀವಿ ಅಂದ್ರೆ ಇಟ್ಸ್ ಆಕ್ಟಿವಿಟಿ ಬೇಸ್ಡ್. ಡೈಲಿ ಮಾಡಬೇಕು, ಆಕ್ಟಿವಿಟಿನ ಮಾಡಬೇಕಾಗತ್ತೆ, ಅವಾಗ ಮಾತ್ರ ನೀವು ರಿಸಲ್ಟ್ ನೋಡಕ್ ಸಾಧ್ಯ. ಇವನ್ ಧ್ಯಾನ ಆದ್ರೂ ಸರಿ, ಅಟೆಂಡ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಧ್ಯಾನ ಮಾಡಬೇಕು ಜೊತೆಗೆ, ಅದು ಕೂಡ ಆಕ್ಟಿವಿಟಿನೇ. ಸೊ ಸುಮ್ಮನೆ ಏನೋ ಕೇಳಿಸ್ಕೊಳ್ತೀನಿ, ನಾಲೆಜ್ ತುಂಬ್ಕೊಳ್ತೀನಿ, ಆ ಥರ ಅಲ್ಲ. ಇಟ್ಸ್ ಆಕ್ಟಿವಿಟಿ ಬೇಸ್ಡ್. ಮಾಡ್ತೀರ ಅನ್ನೋರ್ಗೆ ಮಾತ್ರ ಅವಕಾಶ. ಸುಮ್ಮನೆ ನಾನು ಗ್ರೂಪಿಗೆ ಜಾಯ್ನ್ ಆಗ್ತೀನಿ, ಗುಂಪಲ್ ಗೋವಿಂದನ ಗ್ರೂಪಲ್ಲೇ ಹಾಕೊಳಕ್ ನಂಗೆ ಇಷ್ಟ ಇಲ್ಲ. ಯಾರು ಆಕ್ಟಿವಿಟಿ ಬೇಸ್ಡ್ ಮಾಡ್ತೀರಾ, ಕಮಿಟ್ಮೆಂಟ್ ಇಂದ ಮಾಡ್ತೀರಾ, ಅಂಥವ್ರಿಗೆ ಮಾತ್ರ ಅವಕಾಶ ಕೊಡಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಅ ಫ್ರೀ ಕೋರ್ಸ್, ಫ್ರೀ ಆಗಿ ಮಾಡೋಂತ ಯೋಚನೆ ಮಾಡ್ತಾ ಇದೀನಿ, ಸೊ ದಟ್ ಎಲ್ಲರಿಗೂ ಬೆನಿಫಿಟ್ ಆಗಲಿ ಅಂತ ಹೇಳಿ. ಸೊ ಗುರು ಪೂರ್ಣಿಮಾ ಪ್ರಯುಕ್ತ ಐ ಆಮ್ ಥಿಂಕಿಂಗ್ ಟು ಅನೌನ್ಸ್ ದಿಸ್. ಡನ್. ಧ್ಯಾನದ್ದು ರಾತ್ರಿ ಮಾಡೋಣ ಅಂತ 5 days. ಮನಿದಾದ್ರೆ ನೋಡೋಣ, ಅದು ಕೂಡ ರಾತ್ರಿನೇ ಮಾಡೋಣ. ಆಕ್ಟಿವಿಟಿ ಬೇಸ್ಡ್, ರಾತ್ರಿ ಮತ್ತೆ ಬೆಳಗ್ಗೆ 2 ಟೈಮ್ ನೀವು ಮಾಡೋ ಥರ ಆಕ್ಟಿವಿಟೀಸ್ ಕೊಡ್ತೀನಿ. ಡನ್. ಹ್ಯಾಪಿ. ಥ್ಯಾಂಕ್ ಯು. ರೆಡಿ? ಚಾಲೆಂಜ್, ಕಮಿಟ್ಮೆಂಟ್. ಥ್ಯಾಂಕ್ ಯು ಸೋ ಮಚ್. Thank you so much, sir. ನಿಮಿಷ ಅಷ್ಟೇ. ಮನಿ ಮಾಡಿ ಸರ್. 15 to 20 minutes ಕ್ಲಾಸ್. 15 to 20 minutes ಮೇ ಬಿ ಐದರ್ ಲೈವ್ ಅಲ್ಲಿ ಬರ್ತೀವಿ, ಇಲ್ಲ ವಿಡಿಯೋ ಮುಖಾಂತರ ಅಥವಾ ವಾಟ್ಸಪ್ ಅಲ್ಲಿ ಆಕ್ಟಿವಿಟಿ ಮುಖಾಂತರ ಮಾಡ್ತೀವಿ. ಸರಿನಾ? ಸೊ ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಸೆಷನ್. ಡೀಪ್ ಗ್ರಾಟಿಟ್ಯೂಡ್. ಯಾರೆಲ್ಲರೂ ಜಾಯ್ನ್ ಆಗಿದ್ದೀರಾ, ಯಾರೆಲ್ಲ ಬೇರೆಯವ್ರಿಗೆ ಶೇರ್ ಮಾಡಿದ್ರಿ, ಇನ್ವೈಟ್ ಮಾಡಿದ್ರಿ, ಈ ಒಂದು ಅದ್ಭುತವಾದ ಒಂದು ರಿಚುವಲ್ಗೆ ಭಾಗಿಯಾಗ್ಲಿಕ್ಕೆ ಇನ್ವೈಟ್ ಮಾಡಿದ್ರಿ, ಎಲ್ಲರಿಗೂ ಧನ್ಯವಾದಗಳು. ಇದೇ ತರ ಜಾಯಿನ್ ಆಗ್ತಾರಿ, ಕಲಿತಾರಿ, ಲೈಫಲ್ಲಿ ಅಚೀವ್ ಮಾಡ್ತಾರಿ. ಸರಿನಾ? ಸೊ ಹೋಪ್ ಇವತ್ತು ಗುರುಪೂರ್ಣಿಮಾ ದಿನ ಒಂದು ಕಲಿಕೆ ಕೂಡ ಮಾಡಿದಿರ ಅನ್ಕೊಂಡಿದ್ದೀನಿ. ಎಸ್, ಥ್ಯಾಂಕ್ ಯು. ಹ್ಯಾಪಿ ನೈಟ್ ಆಲ್ ಆಫ್ ಯು. ಎಕ್ಸಿಟ್ ಆಗೋರು ಎಕ್ಸಿಟ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ನೀರ್ ಬಾಟಲ್ನ ಆಚೆ ಇಡಿ, ಮರಿಬೇಡಿ. ಡೂ ದಿಸ್ ರಿಚುವಲ್. ರಾತ್ರಿ ಮಲಗಕ್ಕಿಂತ ಮೊದಲು ನೀರ್ ಬಾಟಲ್ನ ಚಾರ್ಜ್ ಮಾಡಿ ಹೊರಗಡೆ ಇಡಿ. ಬಾಟಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಚಂಬಲ್ ಆದ್ರೂ ಇಡ್ಬೋದು, ಗ್ಲಾಸಲ್ಲಾದ್ರೂ ಇಡ್ಬೋದು, ಹೇಗಾದ್ರೂ ಕ್ಲೋಸ್ ಮಾಡಿ ಇಡಿ. ಬೆಳಗ್ಗೆ ಎದ್ದು ಕುಡಿಬೇಕು. ಆ ನೀರನ್ನ ಬೆಳಗ್ಗೆ ಎದ್ದು ಕುಡಿತೀರಾ. ನಿಮ್ಮ ವಿಶಸ್ ಜೊತೆಗೆ ಚಾರ್ಜ್ ಮಾಡಿರ್ತೀರಾ. ರಾತ್ರಿ ಪೂರ್ತಿ ಚಂದ್ರನ ಬ್ಲೆಸ್ಸಿಂಗ್ಸ್ ಇಂದ ಚಾರ್ಜ್ ಆಗಿರುತ್ತೆ, ಅದು ಬೆಳಗ್ಗೆ ಎದ್ದು ಕುಡಿತೀರಾ. ಡನ್.
ಥ್ಯಾಂಕ್ ಯು ಸೋ ಮಚ್. ಐ ಲಿಸನ್ ಟು 3-4 ಪೀಪಲ್, 4-5 ಜನದ ಮಾತು ಕೇಳ್ತೀನಿ, ಹೇಗಿತ್ತು ಅನುಭವ, ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ, ದೆನ್ ವಿಲ್ ಎಂಡ್ ದ ಸೆಷನ್. ಎಸ್, ಭಾಗ್ಯಲಕ್ಷ್ಮಿ ಅವರೇ, ಸಕ್ಸಸ್ಫುಲ್ ಭಾಗ್ಯಲಕ್ಷ್ಮಿ ಮಾತಾಡಿ. ನಮಸ್ತೆ ಸರ್. ಇವತ್ತು ರಿಚುವಲ್ಸ್ ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಖುಷಿ ಹೇಳಿ, ಆಯ್ತು. ನಾನು ಕುತ್ಕೊಂಡು ಮಾಡ್ತಾ ಇದ್ದೀವಿ. ವೆರಿ ನೈಸ್, ವಂಡರ್ಫುಲ್. ಅಷ್ಟೇ ನಾನು ಇದಾಗಿದ್ದೀನಿ. ನಾವು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ನಾನ್ ಮಾಡಿ ಮತ್ತೆ ನಮ್ಮ ಮನೆಯವರಿಗೆ ವಿಡಿಯೋ ಅವ್ರು ಬಂದ್ಮೇಲೆ ಅವ್ರ ಕೈಲಿ ಒಂದ್ಸಲಿ ಮಾಡಿಸ್ತೀನಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡ್ತಾ ಇದೀವಿ ಸರ್. ತುಂಬಾ ಹೆಲ್ಪ್ ಆಗ್ತಿದೆ ಸರ್. ಸೂಪರ್ ಮೇಡಮ್, ವಂಡರ್ಫುಲ್, ವೆರಿ ನೈಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಇದೇ ತರ ಅಟೆಂಡ್ ಮಾಡ್ತಾ ಇರಿ ರೆಗ್ಯುಲರ್ ಆಗಿ ಅಂಡ್ ಮ್ಯಾನಿಫೆಸ್ಟ್ ಮಾಡ್ತಾ ಇರಿ, ಸರಿನಾ? ಕ್ರಿಸ್ಟಲ್ ಹೆಂಗ್ ಕ್ಲೆನ್ಸ್ ಹೆಂಗೆ ಎನರ್ಜೈಸ್ ಮಾಡೋದು? ಸಿಂಪಲ್. ಸೊ ಕ್ಯಾಂಡಲ್ ಇಟ್ಕೊಳ್ತೀರಾ, ದೀಪ ಇಟ್ಕೊಳ್ತೀರಾ, ಅದ್ರ ಮುಂದೆ ಕೂತ್ಕೊಂಡು ಕ್ರಿಸ್ಟಲ್ ಅಥವಾ ಸ್ಫಟಿಕ ಅಥವಾ ಎನಿಥಿಂಗ್, ಯಾವುದೇ ಕ್ರಿಸ್ಟಲ್ ಸ್ಟೋನ್ ಏನೇ ಇದ್ರು ಕೈಯಲ್ಲಿ ಇಟ್ಕೊಂಡು ಚಾರ್ಜ್ ಮಾಡ್ತೀರಾ. ನಿಮ್ಮ ಹಸ್ತಗಳ ಮುಖಾಂತರ ಎನರ್ಜಿ ಕೊಡ್ತೀರಾ, ಅದಕ್ಕೆ ಚಾರ್ಜ್ ಮಾಡ್ತೀರಾ. ಕ್ಲೆನ್ಸ್ ಹೆಂಗ್ ಮಾಡೋದು? ಹಸಿ ಹಾಲು, ಕಚ್ಚಾ ಹಾಲು ಅಂದ್ರೆ ಕಾಯಿಸ್ಬಾರ್ದು, ಹಸಿ ಹಾಲನ್ನ ತಗೊಂಡು ಅದರಲ್ಲಿ ನೆನ್ಸಿಡ್ತೀರಾ. ಸೊ ಅದೇನ್ ಮಾಡುತ್ತೆ? ಕ್ಲೆನ್ಸ್ ಮಾಡುತ್ತೆ. 1-2-3 ಗಂಟೆಗಳ ಕಾಲ ನೀರಲ್ಲ, ಹಸಿ ಹಾಲಲ್ಲಿ ಅದನ್ನ ಇಟ್ರೆ ಅದು ಕ್ಲೆನ್ಸ್ ಆಗುತ್ತೆ. ಆಮೇಲೆ ಚಾರ್ಜ್ ಮಾಡ್ತೀರಾ, ಆತರ. ಸೊ ಕ್ಲೆನ್ಸಿಂಗ್ ಪ್ರೋಸೆಸ್ ಅದು, ಚಾರ್ಜಿಂಗ್ ಪ್ರೋಸೆಸ್ ಇದು. ಎಸ್. ನೆಕ್ಸ್ಟ್ ಯಾರು ಇನ್ಯಾರು ಹ್ಯಾಂಡ್ ರೈಸ್ ಮಾಡಿರೋಂಥವ್ರು? ಎಸ್, ಶ್ರೀರಾಮ ಕೃಷ್ಣ ಅವರೇ. ಸರ್ ನಮಸ್ತೆ ಗುರುಗಳೇ. ಇವತ್ತು ಗುರುಪೂರ್ಣಿಮೆ ಶುಭಾಶಯಗಳು. ಈ ದಿವಸ ನಾನು ಎರಡನೇ ಪೌರ್ಣಮಿ ಅಟೆಂಡ್ ಮಾಡ್ತಾ ಇರೋದು. ತುಂಬಾ ಇದು ರಿಚರ್ಸ್ ಅನ್ನ ಪಡ್ಕೊಂಡಿದ್ದೀನಿ ಅನ್ಕೊಂತಾ ಇದ್ದೀನಿ. ಮತ್ತೆ ನಂದು ಒಂದೇ ಒಂದು ಡೌಟ್, ಈ 54 ಕ್ರಿಸ್ಟಲ್ ಹಾಕೋಬೇಕಾ? ಎಲ್ಲಾ ಸೇರಿ 54 ಇಲ್ಲ 55 ಗುರುಗಳೇ? ಸ್ಫಟಿಕ. ಹಾ, 108 + 1 ಇರುತ್ತೆ, 109 ಇರುತ್ತೆ. ಹೌದೌದು. ಹಾ, ಇಲ್ಲ ಅಂದ್ರೆ 54 + 1 ಇರುತ್ತೆ, 55 ಆತರ ಇರುತ್ತೆ. ಓಕೆ ಥ್ಯಾಂಕ್ ಯು ಗುರು. ಎಸ್, ಮನೆಯವರು ಕುಡಿಬಹುದು ನೀರನ್ನ. ನೀವೇ ಕುಡಿಬೇಕಂತ ಇಲ್ಲ, ಎಲ್ಲರೂ ಕುಡಿಬಹುದು, ನೋಡೋ ಪ್ರಾಬ್ಲಮ್. ಡನ್. ಉಮಾ ಎಂ ಅವರೇ ಹೇಳಿ ಮೇಡಮ್. ನಮಸ್ತೆ ಸರ್. ಗುರುಪೂರ್ಣಿಮೆಯ ಶುಭಾಶಯಗಳು ಸರ್ ಗುರುಗಳಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ರಿಚುವಲ್ಸ್ ಅಂತೂ ಸೂಪರ್ ಆಗಿತ್ತು ಸರ್. ಇವತ್ತು ನಾನು ಈಗ 3 ತಿಂಗಳಾಗಿತ್ತು ನಾನು ಕಂಟಿನ್ಯೂಸ್ ಆಗಿ ಜಾಯ್ನ್ ಆಗ್ತಾ ಇದ್ದು. ಆದ್ರೆ 2 ತಿಂಗಳಲ್ಲಿ ನಂಗೆ ಅಷ್ಟೊಂದು ಇದು ಇರ್ಲಿಲ್ಲ. ಇವತ್ತಂತೂ ತುಂಬಾನೇ ಖುಷಿ ಆಗ್ತಿದೆ ಸರ್, ನಿಜವಾಗ್ಲು. ಅದು ಜಾಸ್ತಿ ನಮ್ಗೆ ಬೀರ್ತಿದೆ ನಮ್ಮ ಮೇಲೆ, ಯೂನಿವರ್ಸಲ್ ನಮ್ಗೆ ಕೊಡ್ತಾ ಇದೆ ಅಂತ ಅನಿಸ್ತಿದೆ ಸರ್ ನಮ್ಗೆ. ನಿಜವಾಗ್ಲೂ ಈ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು ನಮ್ಗೆ, ನೀವು ಕೊಡ್ತಾ ಇರೋದನ್ನ ನಾವು ಎಷ್ಟು ತಗೊಂಡ್ರು ಕಡಿಮೆನೆ ಅನಿಸ್ತಿದೆ ಸರ್. ಎಷ್ಟು ನಾವು ರೂಢಿ ಮಾಡ್ತಾ ಇದೀವಿ ಮನೆಯಲ್ಲಿ, ನೀವು ಕೊಡ್ತಾ ಇರೋ ಧ್ಯಾನ ಇರ್ಬೋದು, ಪ್ರತಿಯೊಂದು ಮಾಡ್ತಾ ಇದೀವಿ, ನಮ್ಗದು ಸಿಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತ ಗುರುಗಳು ಸಿಕ್ಕಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಸರ್, ನಿಜವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಂಡ್ ಬ್ಯೂಟಿಫುಲ್ ಶೇರಿಂಗ್. ಯಾರಾದ್ರೂ ಮಿಸ್ ಮಾಡಿದ್ರೆ ರೆಕಾರ್ಡಿಂಗ್ ನೋಡ್ಕೊಂಡು ಮಾಡಿ, ಯೂಟ್ಯೂಬ್ ಅಲ್ಲಿ ರೆಕಾರ್ಡಿಂಗ್ ನೋಡ್ಕೊಂಡು ಮಾಡಿ. ಆಶಸ್ ಏನ್ ಮಾಡ್ಬೇಕು? ಬರ್ನ್ ಮಾಡಿರೋದನ್ನ ಯೂನಿವರ್ಸ್ಗೆ ಆಚೆಗಡೆ ಹೋಗಿ ಸಬ್ಮಿಟ್ ಮಾಡಬೇಕು, ಬ್ಲೋ ಮಾಡಿ ಸಬ್ಮಿಟ್ ಮಾಡಬೇಕು. ಓಕೆ, ಎಸ್. ಐ ಲೈಕ್ ಟು ಗಿವ್ ಚಾನ್ಸ್. ಫಸ್ಟ್ ಟೈಮ್ ಮಾಡಿದವರು ಶೇರ್ ಮಾಡಿ, ಫಸ್ಟ್ ಟೈಮ್ ಇವತ್ತು ಅಟೆಂಡ್ ಮಾಡಿದವರು ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ. ರೈಟ್, ತುಂಬಾ ಜನ ಆಲ್ರೆಡಿ ಅಟೆಂಡ್ ಮಾಡಿರೋರು ಮಾಡಿರ್ತೀರಾ. ಪ್ರಭು ಅವರೇ ಹೇಳಿ. ಸರ್ ನಮಸ್ಕಾರ. ಎಸ್, ಮಾತಾಡಿ. ಗುರುಪೂರ್ಣಿಮೆ ಶುಭಾಶಯಗಳು ಸರ್. ಸರ್ ಮಾತಾಡಿ. ಇವತ್ತು ನಾನು ಅನೇಕ ಪ್ರಾಥಮಿಕ ಶಾಲೆ ಶಿಕ್ಷಕರನ್ನ, ಪ್ರೌಢಶಾಲೆ ಶಿಕ್ಷಕರನ್ನ ಹಿಂದೂ ಹಂತದಲ್ಲಿ ಮತ್ತೆ ಎಲ್ಲಾ ಗುರುಗಳು ಹೆಚ್ಚು ಜನ ಇವತ್ತವರೆಗೂ ಟಚ್ಚಲ್ಲಿದ್ದಾರೆ. ಆ ಎಲ್ಲಾ ಗುರುಗಳಿಗೂ ಫೋನ್ ಮಾಡಿ ನನ್ನ ಗುರುಪೂರ್ಣಿಮೆ ಶುಭಾಶಯಗಳನ್ನು ತಿಳಿಸಿದ್ದೇನೆ ನಾನು ಗುರುಗಳಿಗೆ.
ಅದೇ ರೀತಿ ತಮಗೂ ಕೂಡ ನೀವು ಕೂಡ ನನ್ನ ಗುರುಗಳು, ನಿಮಗೂ ಕೂಡ ಶುಭಾಶಯಗಳು ಸರ್. ನಾನು ಕೇಳ್ಬೇಕಂತ ಮಾಡಿದ್ದೆ, ನೀರು ಹೊರಗೆ ಇಟ್ಮೇಲೆ ನಾವು ಒಬ್ಬನೇ ಕುಡಿಬೇಕಾ ಹೇಗೆ? ನಾವು ಆಗ್ಲೇ ಉತ್ತರ ಕೊಟ್ಬಿಟ್ರಿ, ಮನೆಯವ್ರು ಎಲ್ಲರೂ ಕುಡಿಬೇಕಂತ. ಬಹಳ ಖುಷಿ ಆಯ್ತು. ಸೊ ಎಲ್ಲರೂ ಕುಡಿತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರಭು ಅವರೇ, ಥ್ಯಾಂಕ್ ಯು, ವಂಡರ್ಫುಲ್. ಆಕ್ಚುಲಿ ಐ ಆಮ್ ಸೋ ಹ್ಯಾಪಿ ದಟ್ ತುಂಬಾ ಜನ ಫ್ಯಾಮಿಲಿ ಸಮೇತ ಅಂದ್ರೆ ಮಕ್ಕಳನ್ನು ಕೂರಿಸ್ಕೊಂಡು ಅಟೆಂಡ್ ಮಾಡ್ತಾರೆ, ಮಕ್ಕಳು ಕೂಡ ಫಾಲೋ ಮಾಡ್ತಾರೆ ಅಲ್ವಾ? ಅವ್ರಿಗೂ ತುಂಬಾ ಒಳ್ಳೇದಾಗುತ್ತೆ, ತುಂಬಾ ಪವರ್ಫುಲ್ ಇರುತ್ತೆ. ಸೋ ನೈಸ್. ಪ್ರದೀಪ್ ಅವರೇ, ವೆಲ್ದಿ ಪ್ರದೀಪ್ ಅವರೇ ಮಾತಾಡಿ. ಗುರುಪೂರ್ಣಿಮೆಯ ವಂದನೆಗಳು, ಶುಭಾಶಯಗಳು ಸರ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ಇವತ್ತು ಅಟೆಂಡ್ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಫುಲ್ಫಿಲ್ ಆದಂಗೆ ಫೀಲ್ ಆಯ್ತು. ತುಂಬಾ ಜೀವನಕ್ಕೆ ಬೇಕಾಗಿರೋ ತುಂಬಾ ಒಳ್ಳೆ ಇದನ್ನ ಇವತ್ತು ಕಲ್ತ್ವಿ, ಗುರುಪೂರ್ಣಿಮೆ ದಿನ ಕಲ್ತ್ವಿ. ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಗುರುಜಿ. ಹಾಗೆ ಮಾಸ್ಟರ್ ನ್ಯೂಮರಾಲಜಿಗೂ ನಾನು ಜಾಯ್ನ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ವಂಡರ್ಫುಲ್ ಪ್ರದೀಪ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಶೇರಿಂಗ್. ಒಳ್ಳೇದಾಗ್ಲಿ, ಬೇಗ ನಿಮ್ಮ ವಿಶಸ್ ಫುಲ್ಫಿಲ್ ಆಗ್ಲಿ. ಆಲ್ ದ ಬೆಸ್ಟ್. ಪ್ರವೀಣ್ ಹುಲ್ಲೋಳಿ ಅವರೇ ಮಾತಾಡಿ. ಸರ್, ಗುರುಪೂರ್ಣಿಮೆ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ಎಲ್ಲ ಚೆನ್ನಾಗಿದೆ. ಮಾಸ್ಟರ್ ಕ್ಲಾಸ್ ಸೇರಿದ್ದೀವಿ ಸರ್. ನಿಮ್ ಫಾಲೋಅಪ್ ಮಾಡ್ತೀವಿ ಸರ್. ಓಕೆ ಸರ್. ಸೊ ಹೌ ವಾಸ್ ಎಕ್ಸ್ಪೀರಿಯನ್ಸ್ ಇವತ್ತು? ಹೇಗೆ ಅನ್ನಿಸ್ತು ಮಾಡಿದ್ದು? ಚೆನ್ನಾಗಿತ್ತು ಸರ್. ಇದೇ ಫಸ್ಟ್ ಟೈಮ್ ಮಾಡೋದು ಸರ್. ಓಕೆ ಸರ್. ವೆರಿ ಗುಡ್, ವೆರಿ ಗುಡ್, ವಂಡರ್ಫುಲ್. ರೆಗ್ಯುಲರ್ ಆಗಿ ಮಾಡಿ, ರೆಗ್ಯುಲರ್ ಎವ್ರಿ ಮಂತ್ ಅಟೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು ಪ್ರವೀಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಸ್, ಲಾಸ್ಟ್ ಇನ್ನೊಂದಿಬ್ರು ಶೇರಿಂಗ್ಸ್ ತಗೊಳ್ಳೋಣ, ದೆನ್ ವಿಲ್ ಎಂಡ್ ದ ಸೆಷನ್. ಲಕ್ಷಣಿ ಮೇಡಮ್ ಹೇಳಿ. ನಮಸ್ತೆ ಗುರುಜಿ, ಗುರು ಪೂರ್ಣಿಮೆಯ ಶುಭಾಶಯಗಳು ನಿಮಗೆ. ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು ಸರ್. ನಾನ್ ಫಸ್ಟ್ ಟೈಮ್ ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಜಾಯಿನ್ ಆದ್ದು. ನನಗನ್ನಿಸ್ತದೆ ನಿಮ್ಮ ಕ್ಲಾಸ್ ಯಾವತ್ತು ಯಾರಿಗೂ ಕೂಡ ಅಂದ್ರೆ ಅದೊಂದು ಅದ್ಭುತ ಸರ್. ನಿಮ್ಮ ಕ್ಲಾಸ್ ಎಲ್ಲರಿಗೂ ಕೂಡ ಅಂದ್ರೆ ಒಂದು ಸಾರಿ ಈಗ ನಾನು ಕೆಲವರಿಗೆ ನಿಮ್ಮ ಲಿಂಕ್ ಅನ್ನು ಶೇರ್ ಮಾಡಿದ್ದೇನೆ. ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಅವರೆಲ್ಲ ನಾನು ಶೇರ್ ಮಾಡಿದಕ್ಕೆ ನನಗೂ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಅಂದ್ರೆ ಅವರು ನಿಮ್ಮ ಕ್ಲಾಸ್ ಇಂದ ಅಷ್ಟೊಂದು ಖುಷಿ ಪಟ್ಟಿದ್ದಾರೆ ಸರ್. ವೆರಿ ಗುಡ್ ಮೇಡಮ್, ವೆರಿ ಗುಡ್, ಥ್ಯಾಂಕ್ ಯು, ಧನ್ಯವಾದಗಳು ಗುರುಜಿ. ಸೊ ಇವತ್ತು ಹೇಗೆ ಅನ್ನಿಸ್ತು? ತುಂಬಾ ಸಂತೋಷ ಅನಿಸ್ತು. ನಾನು ಮತ್ತು ನನ್ನವರು ಇಬ್ರು ಕೂತಿದ್ದೆವು ಗುರುಜಿ. ನಾನು ಇದರ ಮೊದಲು 2 ಮ್ಯಾನಿಫೆಸ್ಟೇಷನ್ ಕೂಡ ಮಿಸ್ ಆಯ್ತು. ಅಂದ್ರೆ ನಂದು ಟ್ಯುಟೋರಿಯಲ್ ಇದೆ, ನಾನು ಅಲ್ಲಿಂದ ಬರುವಾಗ್ಲೆಲ್ಲ ಲೇಟ್ ಆಗಿ ಏನೋ ತುಂಬಾ ಬೇಜಾರಲ್ಲಿದ್ದೆ. ಇವತ್ತು ಬೆಳಿಗ್ಗಿನ್ಲೇ ಅಂದಾಜು ಮಾಡಿದ್ದೇನೆ ಯಾವ ರೀತಿ ಆದ್ರೂ ಇವತ್ತು ಅಟೆಂಡ್ ಮಾಡ್ಬೇಕು ಅಂತ ಗುರುಜಿ. ಥ್ಯಾಂಕ್ ಯು ಗುರುಜಿ, ತುಂಬಾ ತುಂಬಾ ಚೆನ್ನಾಗಿತ್ತು ಸರ್. ವಂಡರ್ಫುಲ್, ವಂಡರ್ಫುಲ್. ಇಟ್ಸ್ ಸೋ ನೈಸ್ ಆಕ್ಚುಲಿ. ಫ್ಯಾಮಿಲಿ ಅಂದ್ರೆ ಹಸ್ಬೆಂಡ್ ವೈಫ್ ಒಟ್ಟಿಗೆ ಕೂತ್ ಮಾಡಿದಾಗ ತುಂಬಾ ಬೇಗ ಅಟ್ರಾಕ್ಟ್ ಮಾಡ್ಬೋದು. ಈಗ ನೀವು ಫ್ಯಾಮಿಲಿದೆಲ್ಲ ಎಷ್ಟೊಂದು ಅನ್ಕೊಂಡಿರ್ತೀರಲ್ವಾ, ಮನೆ ಮಾಡ್ಬೇಕು, ಸೈಟ್ ತಗೋಬೇಕು, ಕಾರ್ ತಗೋಬೇಕು. ಸೊ ಇಬ್ರು ಒಟ್ಟಿಗೆ ಮಾಡಿದಾಗ ಏನಾಗುತ್ತೆ, ಡಬಲ್ ಎನರ್ಜಿ, ಮೋರ್ ಎನರ್ಜಿ, ಯು ಕ್ಯಾನ್ ಅಟ್ರಾಕ್ಟ್ ಫಾಸ್ಟ್, ಮ್ಯಾನಿಫೆಸ್ಟ್ ಫಾಸ್ಟ್. ಸೊ ನೈಸ್. ಸೊ ಹೇಳ್ಕೊಳ್ಳಿ ನೆಕ್ಸ್ಟ್ ಟೈಮ್ಗೆ ನಿಮ್ ವೈಫ್ ಹಸ್ಬೆಂಡ್ ಕೂತ್ಕೊಳ್ಳಿ, ಅಟೆಂಡ್ ಮಾಡಿ, ಜಾಯಿನ್ ಆಗಿ ಅಂತ ಹೇಳಿ ಇನ್ಸ್ಪೈರ್ ಮಾಡಿ. ನೈಸ್. ಎಸ್, ರಮೇಶ್ ಅವರೇ, ರಾಮ್ ರಮೇಶ್ ಅವರೇ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ. ಗುರುಪೂರ್ಣಿಮೆಯ ಶುಭಾಶಯಗಳು ನಿಮಗೆ. ಜೊತೆಗೆ ಅನಂತ ಪ್ರಣಾಮಗಳು. ಇವತ್ತಿನ ರಿಚುವೇಶನ್ ತುಂಬಾ ಅದ್ಭುತವಾಗಿತ್ತು. ಮ್ಯಾನಿಫೆಸ್ಟೇಷನ್ ನನಗೆ ಒಂದು ಹೊಸ ಲೋಕಕ್ಕೆ ಹೋಗಿ ಬಂದಂಗಾಯ್ತು ಇವತ್ತು. ಆಕ್ಚುಲಿ ಇದು 3rd ಟೈಮ್ ನಾನು ಅಟೆಂಡ್ ಮಾಡ್ತಾ ಇರೋದು. ಬಟ್ ಈ ಮೊದಲಿಗಿಂತ ಇವತ್ತು ತುಂಬಾ ಅದ್ಭುತವಾಗಿತ್ತು. ನಂಗೆ ತುಂಬಾ ಅಂದ್ರೆ ತುಂಬಾನೇ ಏನೋ ಒಂಥರ ಬಾಡಿ ಒಳಗಡೆ ಇದ್ದಿದ್ದು ಏನೋ ಒಂದಿಷ್ಟು ನೆಗೆಟಿವ್ ಎಲ್ಲ ಹೊರಗಡೆ ಹೊರಟೋದ ತರ ಫೀಲ್ ಆಯ್ತು. ಮೈಂಡ್ ತುಂಬಾ ಫ್ರೀ ಅಂತ ಅನಿಸ್ತು. ಜೊತೆಗೆ ಒಂದು ಸಣ್ಣದೊಂದು ಗ್ರೀನ್ ಅವೆಂಚರ್ ಬ್ರೇಸ್ಲೆಟ್ ತಗೊಂಡಿದ್ದೀನಿ ನಾನು. ಈ ಮೊದಲೇ ನಾನು ತಗೊಂಡಿದ್ದೆ, ಬಟ್ ಅದನ್ನ ಬಳಸ್ತಾ ಇರ್ಲಿಲ್ಲ, ದೇವ್ರ ಕೋಣೆಯಲ್ಲಿ ಇಟ್ಟಿದ್ದೆ. ಸೊ ಅದನ್ನ ಇವತ್ತು ನಾನು ಅದನ್ನ ಎನರ್ಜೈಸ್ ಮಾಡ್ಬಿಟ್ಟು ಬಳಸಬಹುದಲ್ಲ ಗುರುಗಳ ಇವತ್ತು? ಎಸ್ ಎಸ್, ಬೆಸ್ಟ್, ಒಳ್ಳೆ ದಿನ ಇವತ್ತು. ಮಾಡಿ, ಇವತ್ತಿಂದ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಗುರುಜಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಮೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಫಾರ್ ಶೇರಿಂಗ್. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಐ ನೋ ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿದ್ರೆ, ಎಲ್ಲರ ಮಾತು ಕೇಳಿಸ್ಕೊಳಕ್ ಆಗಲ್ಲ. ಬಟ್ ಎನಿವೇ, ನೀವಿರ್ತಕ್ಕಂಥ ಗ್ರೂಪ್ ಅಲ್ಲಿ ಏನಾದ್ರು
ಓಪನ್ ಇದ್ರೆ ಅಲ್ಲಿ ಶೇರಿಂಗ್ಸ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಶೇರ್ ಮಾಡಿ, ಸರಿನಾ? ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಬ್ಯೂಟಿಫುಲ್ ಡೇ, ವಂಡರ್ಫುಲ್ ಟೈಮ್. ಥ್ಯಾಂಕ್ ಯು ಆಲ್ ಆಫ್ ಯು. ಹ್ಯಾಪಿ ನೈಟ್. See you next class next time. Thank you, sir. Thank you, Guruji. Thank you. Thank you, Guruji. Happy night. Thank you, sir. Thank you so much. Guruji, Thank you, happy thank you night. so much. Happy night. Thank you, Guruji. Thank you, sir. Thank you. ಅಪಾಯಿಂಟ್ಮೆಂಟ್ ಕೊಡಿ, ನೀವು ಅಪಾಯಿಂಟ್ಮೆಂಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಗುರುಜಿ. ಪುಟಾಣಿ ಪುಟಾಣಿಗಳೆಲ್ಲ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ. ಚೆನ್ನಾಗಿದ್ದಾರೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್. So much, Guruji. ನಾನು ಸ್ವಲ್ಪ ಲಾಸ್ಟ್ ಕ್ಲಾಸ್ ಅಲ್ಲಿ ಬಿಸಿ ಆಗಿಬಿಟ್ಟೆ. Thank you so much. Thank you, Gurule. Thank you. Thank you. Thank you so much. Thank you so much, Guruji. Thank you ಗುರುಗಳೇ, thank you so much. ಅದಕ್ಕೆ ತುಂಬಾ ಅದ್ಭುತವಾಗಿದೆ ಗುರುಗಳೇ. Thank you so much for all your wishes. Thank you for all your blessings. ಇವತ್ತು ನಾನು ಏನಾಗಿದ್ದೀನೋ ಆಲ್ ಯುವರ್ ಬ್ಲೆಸ್ಸಿಂಗ್ಸ್ ಇಂದಾನೆ, ನೀವೇನ್ ವಿಶ್ ಮಾಡ್ತೀರಾ, ನೀವೇನ್ ಬ್ಲೆಸ್ಸಿಂಗ್ಸ್ ಕೊಡ್ತೀರಾ ಅದರಿಂದಾನೆ. ಸೊ ನಿಮ್ಗೂ ಕೂಡ ತುಂಬುವುದೇ ಧನ್ಯವಾದಗಳು. ಸೊ ನಿಮ್ಗೂ ಎಲ್ಲ ಒಳ್ಳೇದಾಗ್ಲಿ, ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗ್ಲಿ, ಅಚೀವ್ ಆಗ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಮತ್ತೆ ಸಿಗೋಣ ಅಲ್ಲಿವರೆಗೂ. ನೆಕ್ಸ್ಟ್ ಟೈಮ್ಗೆ, ನೆಕ್ಸ್ಟ್ ಕ್ಲಾಸ್ಗೆ. ಹ್ಯಾಪಿ ನೈಟ್. ಅನೌನ್ಸ್ಮೆಂಟ್ ಆಗುತ್ತೆ ಗ್ರೂಪ್ ಅಲ್ಲಿ, ಸೊ ದಟ್ ನೆಕ್ಸ್ಟ್ ಫ್ರೀ ಕ್ಲಾಸ್ ಯಾವ್ದಿರುತ್ತೆ ಯಾವುದು ಅಂತ ಹೇಳಿ ಗೊತ್ತಾಗುತ್ತೆ. ಐದರ್ ಮೆಡಿಟೇಷನ್ ಆರ್ ಮನಿದು. ಲೆಟ್ಸ್ ಸಿ. ಸರಿನಾ? ಥ್ಯಾಂಕ್ ಯು. ಹ್ಯಾಪಿ ನೈಟ್.